Hello students, welcome to Pattathkal English Academy and Banshankar English Academy. 2025-26 ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಂತ ಹೇಳ್ಕೊಂಡು ರೀಸೆಂಟ್ಲಿ ಬಿಟ್ಟರು. ಆ ಕ್ವಶನ್ ಬ್ಯಾಂಕ್ನಲ್ಲಿರುವ ಗ್ರಾಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಇವತ್ತು ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ಕ್ವಶನ್ ಪ್ಯಾಸಿವ್ ಫಾರ್ಮ್ ಅದ್ದು. ಇಲ್ಲಿ ಏನು ಹೇಳ್ತಾರ ನೋಡ್ರಿ. ಕ್ವಶನ್ ನಂಬರ್ 11 ಇರ್ತೈತಿ ಇದು. fill in the blanks with the passive form of the verb given in the brackets. ಹಿಂಗಿರ್ತದ. ಏನ್ ಮಾಡ್ಬೇಕಂತ ಹೇಳ್ಕೊಂಡು ಹೇಳ್ತೀನಿ ಬರ್ರಿ. Raksha arrives at her college by 10 a.m. every day. ಯಾವ ಟೆನ್ಸ್ನಾಗ ಐತಿ ಮೊದಲು ನೋಡ್ಕೊಡ್ರಿ. ಪ್ಯಾರಾಗ್ರಾಫ್ ಪ್ರೆಸೆಂಟ್ ಟೆನ್ಸ್ನಾಗ ಐತಿ, ಅರೈವ್ಸ್ ಅಂತೇಳಿ. ಆದ್ರಿಂದ ಈ ಪೂರ್ತಿ ಪ್ಯಾರಾಗ್ರಾಫ್ ಅನ್ನ ಪ್ರೆಸೆಂಟ್ ಪ್ಯಾಸಿವ್ ವೈಸ್ನಾಗ ಮಾಡ್ಕೋಬೇಕು. ಪ್ರೆಸೆಂಟ್ ಪ್ಯಾಸಿವ್ ವೈಸ್ನಾಗ ಮಾಡ್ಕೊಳ್ಳೋದು ಹೆಂಗ? ಏನಿಲ್ಲ, ಯಾಮ್, ಈಸ್, ಆರ್ ಇವುಗಳಲ್ಲಿ ಒಂದನ್ನ, ಇದು ಇರುತ್ತಲ್ಲ ಶಿ ಅಂತ ಐತಿ, ಇದು ಆಕ್ಚುಲಿ ಪ್ಯಾಸಿವ್ ವಾಯ್ಸ್ ಆದ್ದರಿಂದ ಇದು ಆಬ್ಜೆಕ್ಟ್ ಆಗ್ತೈತಿ. ಈ ಆಬ್ಜೆಕ್ಟಿಗೆ ಅಗ್ರಿ ಆಗುವಂತಹ, ಈ ಆಬ್ಜೆಕ್ಟಿಗೆ ಸೂಕ್ತ ಆಗುವಂತಹದ್ದು ಯಾಮೀಜಾರ್ಗಳಲ್ಲಿ ಒಂದನ್ನ ಬಳಸ್ಕೋಬೇಕು. ಉದಾಹರಣೆ, ಇದು ಪ್ರೆಸೆಂಟ್ ಟೆನ್ಸ್ ಇರುವುದರಿಂದ ಯಾಮೀಜಾರ್ ಬರಬೇಕು. ಯಾಮೀಜಾರ್ಗಳಲ್ಲಿ ಶಿ ಇದಕ್ಕೆ ಅಗ್ರಿ ಆಗುವಂಥದ್ದು ಶಿ ಯಾಮ್ ಆಗತ್ತನೋ ಇಲ್ಲ, ಶಿ ಆರ್ ಆಗತ್ತನೋ ಇಲ್ಲ, ಶಿ ಈಸ್ ಆಗ್ತೈತಿ. ಆದ್ರಿಂದ ಈಸ್ ಮೊದಲು ತಗೋಬೇಕ್ರಿ. ಶಿ ಈಸ್ ಇಷ್ಟು ತಗೋಬೇಕ್ರಿ. ಒಂದು ಹೆಲ್ಪಿಂಗ್ ವರ್ಬ್ ಹಾಕೋಬೇಕು. ಹಾಕಿ ಇದು ಪ್ರೆಸೆಂಟ್, ಇದು ಯಾಮೀಜ, ಇದೇನದು ಅರೈವ್ಸ್ ಐತಿ. ಆದ್ದರಿಂದ ಇಡೀ ಪ್ಯಾರಾಗ್ರಾಫ್ ಪ್ರೆಸೆಂಟ್ ಮಾಡಬೇಕು. ಪ್ರೆಸೆಂಟ್ ಮಾಡಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಬಳಸ್ಕೋಬೇಕು. ಫಸ್ಟ್ ಯಾಮೀಸ್ ಆರ್, ಪ್ರೆಸೆಂಟ್ ಟು ಬಿ, ಇವುಗಳಲ್ಲಿ ಒಂದನ್ನು ಬಳಸ್ಕೋಬೇಕು. ಇದು ಒಂದನೇ ಸ್ಟೆಪ್. ಎರಡನೇ ಸ್ಟೆಪ್ ಏನಂದ್ರೆ, ಇಲ್ಲಿ ಬ್ರಾಕೆಟ್ನಾಗ ಒಂದು ವರ್ಬ್ ಕೊಟ್ಟಿರ್ತಾರಲ್ಲ, ಈ ವರ್ಬಿಂದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ಹಾಕೋಬೇಕು. ಅಂದ್ರೆ ಗ್ರೀಟ್ ಅಂತ ಐತಿ, ಇದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಗ್ರೀಟೆಡ್ ಅಂತ ಆಗ್ತೈತಿ. ಇಷ್ಟೇ ರೀ. ಇದನ್ನು ಬರೆದು ಅಂಡರ್ಲೈನ್ ಮಾಡಬೇಕು, ಇದನ್ನು ಬರೆದು ಅಂಡರ್ಲೈನ್ ಮಾಡಬೇಕು, ಬ್ರಾಕೆಟ್ನಾಗ ಕೊಟ್ಟದ್ದನ್ನ ಬಿಡಬೇಕು. ನಿನ್ನ ಆನ್ಸರ್ ಕರೆಕ್ಟ್. ಇವೆರಡೂ ಸೇರಿಸಿ ಅಂದ್ರೆ ಈಸ್ ಗ್ರೇಟೆಡ್ ಎರಡೂ ಸೇರಿಸಿ ನಿಮಗೆ 1 ಮಾರ್ಕ್. ಇಷ್ಟೇ ರೀ. ಬರೆಯೋದು ಹೆಂಗ್ ಬರಿಬೇಕು? ಇದು ಬರ್ಕೊಂಬರ್ಬೇಕ್ರಿ. ಇದನ್ನ ರಕ್ಷಾ ಅರೈವ್ಸ್ ಅಟ್ ಹರ್ ಕಾಲೇಜ್ ಬೈ 10 a.m. ಎವ್ರಿ ಡೇ, ಇದು ಬರಿಬೇಕು. ಶಿ ಟೀಚಸ್ ಇಂಗ್ಲಿಷ್ ಅಂದ್ರೆ ಟೀಚರ್ ಇವರು, ಇದನ್ನು ಬರ್ಕೋಬೇಕು. ಶಿ ಈಸ್ ಗ್ರೀಟೆಡ್ ಬರೋದು ಎರಡೂ ಅಂಡರ್ಲೈನ್ ಮಾಡ್ರಿ. ಎರಡು ಈಗ ಅಖಂಡರ ಅಂಡರ್ಲೈನ್ ಮಾಡ್ರಿ, ಅಖಂಡ ಮಾಡಿಬಿಡ್ರಿ, ಅಂಡರ್ಲೈನ್ ಮಾಡ್ರಿ. ಬ್ರಾಕೆಟ್ನಾಗ ಕೊಟ್ಟಿರ್ತಕ್ಕಂಥ ವರ್ಬ್ ಇರ್ತಲ್ಲ ಅದನ್ನು ಬರಿಬೇಡ್ರಿ. ಬೈ ಹರ್ ಸ್ಟೂಡೆಂಟ್ಸ್ ಆನ್ ಹರ್ ಅರೈವಲ್, ಒಂದು ಮುಗೀತು. ಎಲ್ಲದನ್ನು ಹಿಂಗೆ ಮಾಡೋದ್ರಿ. ಇನ್ನು ಉಳಿದಿದ್ದ ಎರಡದನ್ನು ಹಿಂಗೆ ಮಾಡೋದು. ಅಂದ್ರೆ 2 ಹಂತದೊಳಗೆ ನಡೀತದ ಪ್ಯಾಸಿವ್ ಫಾರ್ಮ್ ಮಾಡೋದು. ಒಂದು ಅಪ್ರೋಪ್ರಿಯೇಟ್ ಹೆಲ್ಪಿಂಗ್ ವರ್ಬ್ ತಗೋಬೇಕು. ಈ ತರಹ ಬ್ರಾಕೆಟ್ನಾಗ ಕೊಟ್ಟಿರುವಂತಹ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಬರ್ಕೋಬೇಕು. ಎರಡೂ ಅಂಡರ್ಲೈನ್ ಮಾಡಬೇಕು. ಬ್ರಾಕೆಟ್ನ ಕೊಟ್ಟಿರುವ ವರ್ಬನ್ನ ಬರಿಬಾರ್ದು. ಇಷ್ಟೇ, ಮತ್ತೇನಿಲ್ಲ. ಒಂದು ಸ್ವಲ್ಪ ಬಂದಾಗೆಲ್ಲ ನಾ ಹೇಳ್ತೇನೆ. ಅದು
ಫಸ್ಟ್ ಆಯ್ತು. ಇನ್ನು 3 ಬ್ಲ್ಯಾಂಕ್ನ ಒಳಗೊಂಡಿರ್ತೈತಿ ಒಂದು ಪ್ಯಾರಾಗ್ರಾಫ್, 3 ಮಾರ್ಕ್ಸಿಂದ ಆಗಿರ್ತೈತಿ. ಹರ್ ಕ್ಲಾಸಸ್ ಪ್ರೆಸೆಂಟ್ ಟೆನ್ಸ್ನಾಗ ಮಾಡ್ಬೇಕಿದ. ಹರ್ ಕ್ಲಾಸಸ್ ಪ್ಲೂರಲ್ ಅದ, ಆದ್ದರಿಂದ ಯಾಮೀಸರ್ಗಳಲ್ಲಿ ಆರ್ ಬರ್ತದೆ. ಹರ್ ಕ್ಲಾಸಸ್ ಆರ್, ನಾ ಕೆಳಗೆ ತುಂಬ್ತೀನಿ, ಸ್ಪೇಸ್ ಇಲ್ಲ, ಆರ್ ಅಂತ. ಲವ್ ಇದರದ ಪಾಸ್ಟ್ ಪಾರ್ಟಿಸಿಪಲ್ ಲವ್ಡ್. ಫಿನಿಶ್. ಹರ್ ಕ್ಲಾಸಸ್ ಆರ್ ಲವ್ಡ್. ಅಂಡರ್ಲೈನ್ ಮಾಡ್ರಿ, ಇದನ್ನ ಬರಿಬೇಡ್ರಿ. ಹರ್ ಕ್ಲಾಸಸ್ ಆರ್ ಲವ್ಡ್ ಬೈ ಹರ್ ಸ್ಟೂಡೆಂಟ್ಸ್. ಫಿನಿಶ್ಡ್. ಮತ್ತೊಂದು ಮಾರ್ಕ್. ನೆಕ್ಸ್ಟ್ ಶಿ ಈಸ್ ಆಗ್ತೈತ್ರಿ. ಇಲ್ಲಿ ಬಂತಲ್ಲ ಶಿ ಈಸ್, ಅದ ತರಹ ಶಿ ಈಸ್ ಬ್ರಾಕೆಟ್ನಾಗ ಏನು ಕೊಟ್ಟಾರ, ರೆಸ್ಪೆಕ್ಟ್ ಅಂತ ಕೊಟ್ಟಾರ. ಇದರ ಪಾಸ್ಟ್ ಪಾರ್ಟಿಸಿಪಲ್ ರೆಸ್ಪೆಕ್ಟೆಡ್. ರೆಗ್ಯುಲರ್ ಹೊರಬಿಟ್ಟು ಶಿ ಈಸ್ ರೆಸ್ಪೆಕ್ಟೆಡ್ ಅಂಡರ್ಲೈನ್ ಮಾಡ್ರಿ, ಬ್ರಾಕೆಟ್ನ ಕೊಟ್ಟದ್ದನ್ನ ಬಿಟ್ಟುಬಿಡ್ರಿ. ಶಿ ಈಸ್ ರೆಸ್ಪೆಕ್ಟೆಡ್ ಬೈ ಹರ್ ಕಾಲಿಗ್ಸ್ ಟು. ಮತ್ತೆ ನಿಮ್ದು ಮತ್ತೆ ಏನೂ ಇಲ್ಲ, ಇಷ್ಟೇ ಮಾಡೋದ್ರಿ. ಬಟ್ ಒಂದು ಸ್ವಲ್ಪ ಈ ಆರ್ ಯೂಸ್ ಮಾಡ್ಕೊಂತಿರಲ್ಲ, ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗೋ ಸಾಧ್ಯತೆ ಇರ್ತೈತಿ. ಇನ್ನು ಹೊರ್ಬ ಫಾರ್ಮ್ ಇರ್ತೈತಲ್ಲ ಪಾಸ್ಟ್ ಪಾರ್ಟಿಸಿಪಲ್, ಅದು ಏನಿರೋದಿಲ್ಲ. ಮತ್ತಿದು ಬದಲಾವಣೆ ಇರುತ್ತ ಅಂತಂತೀರಲ್ಲ, ಅಂತೀರಿ ಸರ್ ಅನ್ಬೋದು ನೀವು. ಎಲ್ಲಿ ಬದಲಾವಣೆ ಇರ್ತೈತೆ ಅಂತ ಹೇಳ್ಕೊಂಡು ಆಯಾ ಎಕ್ಸಾಂಪಲ್ ಬಂದಾಗನ ಅಲ್ಲೇ ಹೇಳ್ಕೊಂತ ಹೋಗ್ತೇನೆ. ಸೆಕೆಂಡ್ ಎಕ್ಸಾಂಪಲ್, ಒಂದು ಪ್ಯಾರಾಗ್ರಾಫ್ನಲ್ಲಿ ಇದನ್ನ ನಾವು ಪ್ಯಾಸಿವೈಸ್ ಮಾಡ್ಕೋಬೇಕಾದ್ರೆ ಹುಷಾರಿ. ಇದನ್ನ ಪ್ರೆಸೆಂಟ್ನಾಗ ಮಾಡ್ಬೋದು, ಪಾಸ್ಟ್ನಾಗ ಮಾಡ್ಬೋದು. ಅಂದ್ರೆ ಪ್ರೆಸೆಂಟ್ನಾಗ ಮಾಡ್ಬೇಕಂದ್ರೆ ಯಾಮಿಸರ್ ಬಳಸ್ಬೇಕ್ರಿ. ಪ್ರೆಸೆಂಟ್ನಾಗ ಮಾಡ್ಬೇಕಂದ್ರೆ ಯಾಮ್, ಈಸ್, ಆರ್ ಗಳಲ್ಲಿ ಬಳಸ್ಬೇಕು. ಇಲ್ಲೊಂಚೂರು ಯಾವೆಲ್ಲರೂ ಬರಲೇನೋ. ಪ್ಯಾರಾಗ್ರಾಫ್ ಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂದ್ರೆ ಯಾಮ್, ಈಸ್, ಆರ್. ಪ್ಯಾರಾಗ್ರಾಫ್ ಏನಾದರೂ ಪಾಸ್ಟ್ ಮಾಡ್ಕೋಬೇಕಾಗಿತ್ತು ಅಂತಂದ್ರ ವಾಸ್, ವಾರ್ ಎರಡು ಇರ್ತದೆ. ಪ್ಯಾರಾಗ್ರಾಫ್ ಪ್ರೆಸೆಂಟ್ನಾಗಿತ್ತು ಅಂದ್ರೆ ಯಾಮಿಜಾರ್ಗಳಲ್ಲಿ ಯಾವುದು ಸಬ್ಜೆಕ್ಟಿಗೆ ಅಗ್ರಿ ಆಗ್ತದ ಅದನ್ನ ಒಂದು ತಗೊಂಡು ಬ್ರಾಕೆಟ್ನಾಗ ಕೊಟ್ಟಿರುವ ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಹಾಕೋಬೇಕು ಈ ಥರದ್ದು. ಮತ್ತು ಪ್ಯಾರಾಗ್ರಾಫನ್ನ ಪಾಸ್ಟ್ ಟೆನ್ಸ್ ಹೆಂಗೆ ಮಾಡೋದಾದ್ರೆ ವಾಸು ವೇರ್ ತಗೋಬೇಕ್ರಿ. ಎರಡು ಹೆಂಗೆ ತಗೋತೀರಿ ನೀವು? ಈ ಎರಡುಗಳಲ್ಲಿ ಅಲ್ಲಿರುವಂಥ ಸಬ್ಜೆಕ್ಟ್ಗೆ ಅಗ್ರಿ ಯಾವ್ದಾಗ್ತತಿ ಅದನ್ನು ಒಂದು ತಗೋಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಹಾಕೋಬೇಕು. ಇಷ್ಟೇ, ಮತ್ತೇನು ಬರೋದಿಲ್ಲ. ಇನ್ನೊಂದು ಮಾಡೆಲ್ ಬರ್ತೈತ್ರಿ. ಮಾಡೆಲ್ ಅಂದ್ರೆ ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಶುಡ್ ಬರ್ತಾವ್ರಿ. ಬ್ರಾಕೆಟ್ನಾಗ ಮಾಡೆಲ್ ಕೊಟ್ಟಿರ್ತಾರ್ರಿ. ಬ್ರಾಕೆಟ್ನಾಗ ಬರ್ತಾವೆ, ಹೇಳ್ತೇನ್ರಿ ಈಗ ಮುಂದದಾವು. ಇಲ್ಲಿ ಬ್ರಾಕೆಟ್ನಾಗ ಮಾಡೆಲ್ ಕೊಟ್ಟಿರ್ತಾರ್ರಿ. ಮಾಡೆಲ್ ಕೊಟ್ಟು ಪ್ರೆಸೆಂಟ್ ಫಾರ್ಮ್ ಕೊಟ್ಟಿರ್ತಾರ. ಅವಾಗ ಏನ್ ಮಾಡ್ಕೋಬೇಕಂದ್ರೆ ಇಲ್ಲೇನ್ ಮಾಡೆಲ್ ಇರ್ತದ ಅದೇ ಮಾಡೆಲ್ ತಗೋಬೇಕ್ರಿ. ಅಲ್ಲಿ ಕ್ಯಾನ್ ಇದ್ರ ನೀವು ಕ್ಯಾನ ತಗೋಬೇಕು, ಮಾಡೆಲ್ ಅಂತ ಬರ್ದು ಬಿಡ್ತೇನ್ರಿ. ಅಲ್ಲಿ ಏನ್ ಮಾಡೆಲ್ ಅದ ಮಾಡೆಲ್ ತಗೋಬೇಕು. ಮಾಡೆಲ್ ಇಲ್ಲಿ ಕ್ಯಾನ್ ಇದ್ರೆ ಕ್ಯಾನ್ ತಗೋರಿ, ಕುಡ್ ಇದ್ರೆ ಕುಡ್ ತಗೋರಿ, ಮೇ ಇದ್ರೆ ಮೇ ತಗೋರಿ, ಮಸ್ಟ್ ಇದ್ರೆ ಮಸ್ಟ್ ತಗೋರಿ. ತಗೊಂಡು ಒಂದು ಅಡಿಷನಲ್ ಹೊರ್ಬ್ ಹೆಲ್ಪಿಂಗ್ ಹೊರ್ಬ್ ಹಾಕೋಬೇಕು ನೀವು, ಬಿ ಅಂತ ಹೇಳಿ. ಇದು ಬಹಳ ಸರಳ ರೀ. ಯಾಕಂದ್ರೆ ಯಾಮಿಜಾರ್ ತುಂಬಿಕೊಳ್ಳೋದು ನಿಮಗೆ ಕಷ್ಟ ಆಗ್ತದೆ. ಇಲ್ಲಿ ಯಾಮ್ ಬರ್ತು, ಈಸ್ ಬರ್ತು, ಆರ್ ಬರ್ತು, ವಾಸ್ ಬರ್ತು, ಓರ್ ಬರ್ತು ಅಂತ ಥಿಂಕ್ ಮಾಡ್ಬೇಕು. ಬಟ್ ಇಲ್ಲಿ ಏನಾದ್ರೂ ಮಾಡೆಲ್ ಇದ್ರೆ ಬಹಳ ಸರಳ. ಅದೇ ಮಾಡೆಲ್ ಅನ್ನು ತಗೋಬೇಕು, ಅದಕ್ಕೊಂದು ಬಿ ಸೇರಿಸ್ಬೇಕು, ಮುಗೀತು. ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಮುಂದೆ ಬರ್ತಾವ, ಮುಂದಿನ ಎಕ್ಸಾಂಪಲ್ದಲ್ಲಿ ಬರ್ತಾವ, ಅದನ್ನು ತಿಳಿಸ್ತೀನಿ. ಬರೀ ಮಾಡೋಣ. ಸೆಕೆಂಡ್ ಎಕ್ಸಾಂಪಲ್ ಮಾಡೋಣ. ಈಗ ನವಧಾನ್ಯ ಮೂಮೆಂಟ್ ಪ್ರೆಸೆಂಟ್ ಮಾಡ್ತಿರೋ ಪಾಸ್ಟ್ ಮಾಡ್ತಿರೋ ಗೊತ್ತಾಗೋದಿಲ್ಲ. ಇಲ್ಲಿ ಬರ್ರಿ, 1987 ಅಂತದ. ಇದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತೀರಿ? 1987ದಾಗ ನಡೆದಂಥ ಘಟನೆನ ಇದನ್ನ ಪ್ರೆಸೆಂಟ್ ಹೆಂಗೆ ಮಾಡ್ಲಿಕ್ಕೆ ಬರ್ತೈತಿ? ಪಾಸ್ಟ್ನಾಗ ಮಾಡಬೇಕು. ಪಾಸ್ಟ್ ಮಾಡ್ಕೋಬೇಕಂದ್ರೆ ವಾಸ್ ವೇರು ಬರಬೇಕು.
ನವಧಾನ್ಯ ಮೂಮೆಂಟ್ ಸಿಂಗ್ಯುಲರ್ ನಂಬರ್ ಅದ, ಮೂಮೆಂಟ್ ವೇರ್ ಆಗೋದಿಲ್ಲ, ಮೂಮೆಂಟ್ ವಾಸ್ ಆಗ್ತೈತಿ, ಸಿಂಗ್ಯುಲರ್ ಐತೈತಿ, ಆದ್ದರಿಂದ ವಾಸ್. ಬ್ರಾಕೆಟ್ನ ಕೊಟ್ಟಿರ್ತಕ್ಕಂಥದ್ದು ಸ್ಟಾರ್ಟ್, ಇದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಏನು ಬರ್ತದೆ ಸ್ಟಾರ್ಟ್, ಸ್ಟಾರ್ಟ್ದ ಪಾಸ್ಟ್ ಪಾರ್ಟಿಸಿಪಲ್ ಸ್ಟಾರ್ಟಿಡ್, ಫಿನಿಶ್ಡ್. ಅಂಡರ್ಲೈನ್ ಮಾಡ್ರಿ, ಬ್ರಾಕೆಟ್ನ ಕೊಟ್ಟದ್ದು ಬಿಟ್ಟು ಬಿಡ್ರಿ. ನೆಕ್ಸ್ಟ್ ಸೆಂಟೆನ್ಸ್ಗೆ ಬರ್ರಿ. ಸಾಮಾನ್ಯವಾಗಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಎಲ್ಲ ಲೈನ್ಗಳು ಒಂದೇ ಟೆನ್ಸ್ನಾಗ ಇರ್ತಾವ, ಬಟ್ ಒಮ್ಮೆಮ್ಮೆ ಟೆನ್ಸ್ ಬದಲಾಗೋ ಸಾಧ್ಯತೆ ಐತಿ. ಒಂದೇ ಪ್ಯಾರಾಗ್ರಾಫ್ನೊಳಗ ಒಂದೆರಡು ಪಾಸ್ಟ್ ಒಂದು ಪ್ರೆಸೆಂಟ್, ಇಲ್ಲ ಒಂದೆರಡು ಪ್ರೆಸೆಂಟು ಒಂದು ಪಾಸ್ಟ್ ಆಗೋ ಸಾಧ್ಯತೆನೂ ಐತಿ. ನಾ ಹೇಳ್ತಾ ಹೋಗ್ತೀನಿ, ನೀವು ಲಕ್ಷ್ಯ ಕೊಟ್ಟು ಕೇಳ್ತಾ ಹೋಗ್ರಿ. ಸೆಕೆಂಡ್, ಅವಾಗ ಮೂಮೆಂಟ್ 1987ದಲ್ಲಿ ಸ್ಟಾರ್ಟ್ ಆದಾಗ more than 3,000 ರೈಸ್ ವೆರೈಟೀಸ್ ಅಂತದ ಪ್ಲೂರಲ್ ಆತಿದೆ. ಪ್ಲೂರಲ್ ಆತಲಿಂದ ಆ ಪ್ಲೂರಲ್ ಆತಲ್ಲ, ಅದಕ್ಕೆ ಓವರ್ ಹಾಕಿ. ಸೇವ್ ಅದ, ಇದ್ರ ಪಾಸ್ಟ್ ಪಾರ್ಟಿಸಿಪಲ್ ಸೇವ್ಡ್ ಆಗುತ್ತೆ ಮಾಡಿ, ಸೇವ್ಡ್. ಅಂಡರ್ಲೈನ್ ಮಾಡಿ, ಬ್ರಾಕೆಟ್ನ ಕೊಟ್ಟದ್ದು ಬಿಟ್ಟು ಬಿಟ್ರಿ. ಅಂಡರ್ ದಿಸ್ ಮೂಮೆಂಟ್ ಫಿನಿಶ್. ಇವೆರಡು ಸೆಂಟೆನ್ಸ್ 1987ದಾಗ ಸ್ಟಾರ್ಟ್ ಅದ್ರ ಬಗ್ಗೆ ಹೇಳೋದ್ರಿಂದ ಪಾಸ್ಟ್ ಟೆನ್ಸ್ ಮಾಡಿದ್ರಿ. ಈಗ ನೋಡು, ಇಲ್ಲಿ ಬಂದು ಟುಡೇ ಅಂತದ. ಟುಡೇ ಅಂತಿದ್ರೆ ಯಾವ ಟೆನ್ಸ್ ಮಾಡ್ತೀರಿ? ಟುಡೇ ಅಂತಿದ್ರೆ ಪ್ರೆಸೆಂಟ್ ಟೆನ್ಸ್ ಮಾಡಬೇಕು. ಇಲ್ಲಿವರೆಗೂ ವಾಸ್ ವೇರ್ ಮಾಡಿದ್ರೆ ಈಗ ಯಾಮೀಸ್ ಆರ್ ಮಾಡಬೇಕು, ಯಾಕಂದ್ರೆ ಟುಡೇ ಅಂತಿದೆ. ಸರ್ ಹಿಂಗೂ ಬರ್ತಾವ್ರಿ. ಒಂದು ಪ್ಯಾರಾಗ್ರಾಫ್ ಒಳಗ ಎಲ್ಲಾ ಲೈನ್ಗಳು ಸಾಮಾನ್ಯವಾಗಿ ಸೇಮ್ ಟೆನ್ಸ್ನಾಗಿರ್ತಾವ ಮತ್ತು ಪಾಸ್ಟ್ ಟೆನ್ಸ್ನಾಗಿರ್ತಾವ. ಒಮ್ಮೊಮ್ಮೆ ಏನಾಗ್ತದಂದ್ರೆ ಪ್ರೆಸೆಂಟ್ ಟೆನ್ಸ್ನಾಗೂ ಬರ್ಬೋದು, ಒಮ್ಮೆ ಪಾಸ್ಟ್ ಪ್ರೆಸೆಂಟು ಎರಡು ಟೆನ್ಸ್ನಾಗೂ ಬರ್ಬೋದು. ಒಂದೇ ಪ್ಯಾರಾಗ್ರಾಫ್ ಒಳಗ ಇಲ್ಲಿ ಎರಡು ಪಾಸ್ಟ್ ಟೈಮ್, ಒಂದು ಪರ್ಸೆಂಟ್ನಾಗ ಬರ್ತೈತಿ. ಹಿಂಗೆಲ್ಲ ಸ್ವಲ್ಪ ಹುಷಾರಿಂದ ನೋಡ್ಕೋಬೇಕ್ರಿ. ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್, ಇದು ಸಿಂಗ್ಯುಲರ್ ಆಗ್ತೈತಿ. ಇಲ್ಲೇ ಐತಿ ನೋಡ್ರಿ, ಇಂಟೆನ್ಸಿವ್ ಫಾರ್ಮ್ ಅಂತಾರೆ, ಫಾರ್ಮ್ ಆಫ್ ಫಾರ್ಮಿಂಗ್. ಫಾರ್ಮಿಂಗ್ ಇದು ಒಕ್ಕಲುತನ, ಸಿಂಗ್ಯುಲರ್ ಆಗ್ತೈತಿ. ಜೀರಂಡ್, ಇದು ಜೀರಂಡ್ ಸಿಂಗ್ಯುಲರ್ ಆಗ್ತೈತಿ. ಸಿಂಗಿಂಗ್, ರೀಡಿಂಗ್, ರೈಟಿಂಗ್, ಫಾರ್ಮಿಂಗ್, ಇದು ಜೀರಂಡ್, ಇದು ಸಿಂಗ್ಯುಲರ್ ಆಗ್ತೈತಿ. ಆದ್ದರಿಂದ ಈಸ್ ಬರ್ತೈತಿ, ಯಾಕೆ ಪ್ರೆಸೆಂಟ್ ಮಾಡ್ಬೇಕಲ್ಲ, ಅದಕ್ಕೆ ಇಲ್ಲೇ ಈಸ್ ಮಾಡ್ರಿ. ಈಸ್ ಹೌದಲ್ರಿ, ಸಿಂಗ್ಯುಲರ್ ಆಗುತ್ತೆ, ಅದಕ್ಕೆ ಈಸ್ ಮಾಡ್ರಿ. ಪ್ಲೂರಲ್ ಆಗಿದ್ರೆ ಆರ್ ಮಾಡ್ತಿದ್ವಿ. ಪ್ರಾಕ್ಟೈಸ್ ಅಂತದ, ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ ಪ್ರಾಕ್ಟೈಸ್ಡ್ ಅಂತ ಮಾಡ್ಬಿಟ್ರಿ. ಮಾಡ್ರಿ. ಆಮೇಲೆ ಇದನ್ನ ಅಂಡರ್ಲೈನ್ ಮಾಡ್ರಿ. ಆಮೇಲೆ ಇದನ್ನ ಬರಿಬ್ಯಾಡ್ರಿ. ಬ್ರಾಕೆಟ್ ಹಾಕಬಾರ್ದು, ಅದ್ರೊಳಗಿನ ವರ್ಡ್ ಬರಿಬಾರ್ದು. ಸರಿನಾ? ಎರಡು ಎಕ್ಸಾಂಪಲ್ ನಿಮ್ಗೆ ಸಾಕು, ಮಸ್ತ್ ತಿಳಿತೈತ್ರಿ. ಇನ್ನು ಮುಂದಿನ ಭಾಳದ್ರೆ ಇನ್ನೊಂದು ಟೈಪ್ ಏನು ಬರ್ತೈತೆ ಅಂದ್ರೆ ಮಾಡಲ್ ಇದ್ದದ್ದು ಒಂದು ನಿಮಗೆ ಟೈಪ್ ಬಂದ್ರೆ ಮುಗೀತು. ಈ ಅಮೆಜಾನ್ಗಳು ಈ ಸದ್ಯಕ್ಕೆ ಕಾಣಿಸ್ಕೊಳ್ಳೋದಿಲ್ಲ, ಸ್ವಲ್ಪ ಮರಿ ಆಗ್ತವೆ. ನಿಮ್ ನೆನ್ಪಿಟ್ಕೊಂಡ್ಬಿಟ್ರಿ. ಮತ್ತೊಂದ್ಸಲ ನಾ ಎಲ್ಲಿ ಬರೆಯೋಕೆ ಬರೆಯೋದು ಬೇಡ, ನಿಮ್ಗೆ ಗೊತ್ತಾಗ್ತದೆ. ಪ್ರೆಸೆಂಟ್ ಅಂದ್ರೆ ಯಾಮೇಜಾರ್ ಬರ್ತಾವ್ರಿ, ಪಾಸ್ಟ್ ಅಂದ್ರೆ ವಾಸ್ವೇರ್ ಬರ್ತಾವ. ಸಪೋಸ್ ಮಾಡಲ್ ಇದ್ರೆ ಅದೇ ಮಾಡಲ್ ಬಂದು ಬಿ ಬರಿಬೇಕು. ಥರ್ಡ್ ಎಕ್ಸಾಂಪಲ್ ಬರ್ತೇನೆ. ಪ್ರೆಸೆಂಟ್ ಇದ್ರೆ ಯಾಮೇಜಾರ್, ಪಾಸ್ಟ್ ಇದ್ರೆ ವಾಸ್ವೇರ್, ಮಾಡಲ್ ಇದ್ರೆ ಅದೇ ಮಾಡಲ್ ಪ್ಲಸ್ ಬಿ, ಮೂರೇ ಸಿಗ್ತದೆ, ಮತ್ತೇನು ಬರೋದಿಲ್ಲ. ಸಾಮಾನ್ಯವಾಗಿ ಇನ್ನೊಂದು ನೆಗೆಟಿವ್ ಬರೋ ಸಾಧ್ಯತೆ ಐತಿ. ನೆಗೆಟಿವ್ ಬಂದಾಗ ನಾ ಹೇಳ್ತೀನಂತ, ಬಟ್ ಇದರಲ್ಲಿ ಬಂದಿಲ್ಲ. ಅದು ನಾನು ನೋಡಿದ ಮಟ್ಟಿಗೆ ಇಲ್ಲ, ಐತಿ, ಇಲ್ಲ ಐತಿ, ಬಂದೈತಿ, ಇಲ್ಲಿ ನಾಟ್ ಬಂದ ಬಿಟ್ಟೈತೆ ನೆಗೆಟಿವ್. ಇದನ್ನ ಬಂದಾಗ ಹೇಳ್ತೀನಿ, ಸದ್ಯ ಹೇಳ್ತೀನಿ. ರಿಕ್ಷಾ ಪುಲ್ಲರ್ಸ್ ಆರ್ ಪ್ರೆಸೆಂಟ್ ಟೆನ್ಸ್ ಐತಿ. ಪ್ರೆಸೆಂಟ್ ಟೆನ್ಸ್ ಐತಿಲ್ರಿ, ಪ್ರೆಸೆಂಟ್ ಟೆನ್ಸ್ ಐತಿ. ರಿಕ್ಷಾ ಪುಲ್ಲರ್ಸ್ ಪ್ರೆಸೆಂಟ್ ಟೆನ್ಸ್ ಐತಿ. ಏನದು ಪ್ರೆಸೆಂಟ್ ಎಲ್ಲಿ ಅಂತ ಹೆಂಗೆ ಹೇಳ್ತೀರಿ ನೀವು? ಇಲ್ಲೇ ಐತಿ ನೋಡ್ರಿ. ರಿಕ್ಷಾ ಪುಲ್ಲರ್ಸ್ ಆರ್,
ಆರ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಇಲ್ಲಿ ಪ್ಯಾಸಿವ್ ವಾಯ್ಸ್ ಒಳಗ ಆರ್ ಬರಬೇಕು. ಆದ್ರೆ ಇಲ್ಲಿ ಆರ್ ಬರೋ ಪ್ರಸಂಗ ಇಲ್ಲ. ಯಾಕೆ ಹೇಳ್ರಿ? ಕ್ಯಾನ್ ಮಾಡಲ್ ಅದು. ಮಾಡಲ್ ಇದ್ದಾಗ ಹೆಂಗ್ ಮಾಡ್ಬೇಕಂತ ಹೇಳಿನಲ್ಲ, ಅದೇ ಮಾಡಲ್ ತಗೋಬೇಕು. ಕ್ಯಾನ್ ಐತೆ, ನೀವು ಕ್ಯಾನ್ ಮಾಡ್ಕೊಡ್ರಿ, ಬರ್ಕೊಡ್ರಿ. ಪ್ಲಸ್ ಇದಕ್ಕೆ ಬಿ ಸೇರಿಸ್ಬೇಕ್ರಿ. ಪ್ಲಸ್ ಅಂತ ಬರೀಬಾರ್ದ್ರಿ, ಫಸ್ಟ್ ಬರೀ ಬಿ ಬರಿಬೇಕು. ಕ್ಯಾನ್ ಬಿ ಆಗ್ಬೇಕ್ರಿ. ಎಸ್, ಮುಗೀತು. ಮತ್ತೆ ಇದು ಭಾಳ ಚಲೋ ಅಲ್ರಿ. ಯಾಮೇಜಾರ್ ಹಾಕ್ಬೇಕು, ವಾಜ್ಬೇರ್ ಹಾಕ್ಬೇಕು ಅಂತ ಗೊತ್ತೇ ಪ್ರಸಂಗನ ಇಲ್ಲ ಅದನ್ನ ವಿಚಾರ ಮಾಡೋದು. ಏನ್ ಮಾಡಲ್ ಅದ ಅದೇ ಮಾಡಲ್ ಹಾಕ್ರಿ. ಸ್ಪೇಸ್ ಬಿಟ್ಟು ಬಿ ಅಂತ ಹಾಕ್ರಿ. ಹಾಕಿ ಯೂಸ್ವಲಿ ಇದನ್ನ ಪಾಸ್ಟ್ ಪಾರ್ಟಿಸಿಪಲ್ ಹಾಕೊಂತೀವಲ್ಲ, ಸಿ. ಇದೇನದ ಪಾಸ್ಟ್ ಪಾರ್ಟಿಸಿಪಲ್ ಸೀನ್ ಅಂತ. ಸಿ ಸಾ ಸೀನ್ ಬರ್ಕೊಂಡ್ಬಿಡ್ರಿ. ಫಿನಿಶ್. ಆಮೇಲೆ ಇದನ್ನ ಅಂಡರ್ಲೈನ್ ಮಾಡ್ರಿ. ಆಮೇಲೆ ಇದನ್ನ ಬ್ರಾಕೆಟ್ನಾಗ ಕೊಟ್ಟದ್ದು ಬಿಟ್ಟು ಬಿಡ್ರಿ. ಒಂದು ಮಾತು ಹೇಳ್ತೀನಿ ನಿಮ್ಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ನೀವು ಈ ರೀತಿ ಪ್ಯಾರಾಗ್ರಾಫ್ ಬರೆದು ಇದನ್ನ ಅಂಡರ್ಲೈನ್ ಮಾಡಬೇಕು, ಇದನ್ನ ಬರೆದು ಅಂತ ಇದೆ. ಮತ್ತು ಒಂದ್ ವೇಳೆ ನಿಮಗೆ ಟೈಮ್ ಶಾರ್ಟ್ ಆಯ್ತು, ಒಂಚೂರು ಉಳಿವಂಗೆ ಕಾಣಿಸಿದು ಅಂದ್ರೆ ನೀವೇನು ಮಾಡ್ಬೋದು ಅಂದ್ರೆ, ಬರೇ ಈ ಸರಿಯಾಗಿ ಕ್ವಶನ್ ನಂಬರ್ 11 ಅಂತ ಐತಿದು. ಇದು ಕ್ವಶನ್ ನಂಬರ್ 11 ಇದು ಪ್ಯಾಸಿವ್ ಫಾರ್ಮ್. 1 ಮಾರ್ಕಿನ 10 ಕ್ವಶನ್ಸ್ ಮುಗಿತದ. ಮುಗಿದ ತಕ್ಷಣ ಈ ಕ್ವಶನ್ ನಂಬರ್ 11 ಬರ್ತೀರಿ. ಕ್ವಶನ್ 11 ಬಂದ್ರೆ ಇದು ಪ್ಯಾಸಿವ್ ಫಾರ್ಮ್. ಅವಾಗ ನೀವೇನ್ ಮಾಡ್ಬೇಕಂದ್ರ ಆನ್ಸರ್ 11 ಅಂತ ಬರೆದು ನೇರವಾಗಿ ಇದನ್ನ ಬರೆದು ಬಿಡಬಹುದು ನೀವ್ರಿ. ಅಷ್ಟು ನೈಸ್ ಅಲ್ಲ, ಬಟ್ ತಪ್ಪಲ್ಲ. ಅಷ್ಟು ನೈಸ್ ಅಲ್ಲ, ಬಟ್ ತಪ್ಪಲ್ಲ, ಮಾರ್ಕ್ಸ್ ಕೊಡ್ತಾರೆ. ಆದ್ದರಿಂದ ಪ್ಯಾರಾಗ್ರಾಫ್ ಬರೆಯೋದು ಉತ್ತಮ, ಬೆಸ್ಟ್. ಬಟ್ ನೀವು ಪ್ಯಾರಾಗ್ರಾಫ್ ಬರೆಯಕ್ಕೆ ಟೈಮ್ ಇಲ್ಲ ಅಂತ ಆನ್ಸರ್ ನಂಬರ್ 11 ಅಂತ ಬರೆದ್ರಿ. ಆನ್ಸರ್ 11 ಅಂತ ಬರೆದು ಬರೇ ಇದನ್ನಷ್ಟ ಬರಿಬೇಕ್ರಿ. ಇದು ಅಷ್ಟು ಬಿಟ್ಟರು ನಡಿತೈತ್ರಿ. ಮತ್ತ ಬರೀದು ಸರ್ 3 ಇರ್ತಾವಲ್ರಿ ಅಂದ್ರೆ ಒಂದ್ರ ಕೆಳಗೆ ಒಂದು ಬರೀರಿ. ಫಸ್ಟ್ ಕ್ಯಾನ್ ಬಿ ಸೀನ್ ಅಂತ ಬರೀರಿ, ಅದನ್ನ ಅಂಡರ್ಲೈನ್ ಮಾಡ್ರಿ. ನೆಕ್ಸ್ಟ್ ಕೆಳಗಿನ ಲೈನ್ಕ ಇಲ್ಲಿ ಏನ್ ಬರ್ತ ಅದನ್ನ ಬರೆದು ಅದನ್ನ ಅಂಡರ್ಲೈನ್ ಮಾಡ್ರಿ. ಅದ್ರ ಕೆಳಗಿನ ಲೈನ್ಕ ಇಲ್ಲಿ ಏನ್ ಬರ್ತದ ಅದನ್ನ ಬರೆದು ಅಂಡರ್ಲೈನ್ ಮಾಡ್ರಿ. ಇಲ್ಲೊಂದ್ 2 ವರ್ಡ್ಸ್, ಅಲ್ಲೊಂದ್ 2 ವರ್ಡ್ಸ್, 6 ವರ್ಡ್ಸ್ ಬರ್ದ್ಬಿಟ್ರೆ ಆನ್ಸರ್ ಮುಗಿದು ಹೋಯ್ತು. ಮಾರ್ಕ್ಸ್ ಅಷ್ಟೇ ಬರ್ತಾವ, ಮಾರ್ಕ್ ಹೆಚ್ಚು ಕಮ್ಮಿ ಕೊಡಾಕ್ ಬರೋದಿಲ್ಲ. ನೀನು ಹಿಂಗತೆ ಪ್ಯಾರಾಗ್ರಾಫ್ ಬರೀಲಾರ್ದ ಬರೀ ಆನ್ಸರ್ ಅಷ್ಟೇ ಬರೆದಿರಿ, ನಿಮ್ಗೊಂದಕ್ಕೆ ಅರ್ಧ ಕೊಡ್ತೀವಿ ಅಂತ ತಿಳ್ಕೊಂಡಂತಾರನೋ ಅನ್ನಕ್ ಬರೋದಿಲ್ಲ. 3ಕ್ಕೆ 3 ಮಾರ್ಕ್ಸು ಕೊಟ್ಬಿಡ್ತಾರೆ. ಆದ್ರ ರೂಲ್ ಏನ್ ಹೇಳ್ತೈತಿ ಅಂದ್ರೆ, ಈಗೇನು ಈ ಪ್ಯಾರಾಗ್ರಾಫ್ ಬರ್ಕೊಂಡೆ ಹಿಂಗ್ ಬರಿಬೇಕಂತ ಐತಿ, ಹಂಗೆ ಬರತ್ಬಿಡ್ರಿ. ಒಂದ್ ವೇಳೆ ನಿಮ್ಗೆ ಅನಾನುಕೂಲ ಆಯ್ತಂದ್ರ ಇಷ್ಟೇ ಬರೆದ್ರು ಮಾರ್ಕ್ ಖಂಡಿತ ಕೊಡ್ತೇವೆ, ಸ್ಪಷ್ಟ. ಏನು ಪನಿಷ್ಮೆಂಟ್ ಆಗುದಿಲ್ಲ. ಇದರದ ಸೆಕೆಂಡ್ ಬ್ಲ್ಯಾಂಕ್. ಹಿಂಗ ನಾಟ್ ಇದ್ದದ್ದು ಬರ್ತೈತಿ. ನಾಟ್ ಇದ್ದದ್ದನ್ನ ಹೆಂಗ್ ಮಾಡ್ಬೇಕಂತ ಈಗ ಹೇಳ್ತೇನೆ ಫ್ರೆಂಡ್ಸ್. ನಾಟ್ ಇದ್ದದ್ದು ಹೆಂಗ್ ಮಾಡ್ಬೇಕಂತಂದ್ರೆ ಏನಿಲ್ಲ, ಈ ನಾಟ್ ಅನ್ನ ನಾವು ಸೇರಿಸ್ಕೋಬೇಕ್ರಿ. ಈಗ ಒಂದು ಹಂಗ ಹೇಳ್ತೇನೆ ನಿಮಗ, ಇದು ನಾಟ್ ಇಲ್ಲ ಅಂತ ತಿಳ್ಕೊರಿ. ನಾಟ್ ಇಲ್ದ ಅಂದಾಗ ಹೆಂಗ್ ಮಾಡಿದ್ವಿ ನಾವು, ಇಲ್ಲಿ ಮಾಡಿದ್ವಲ್ಲ, ಬರೀ ತೋರಿಸ್ತೀನಿ ನಿಮಗೆ. ಇಲ್ಲ ನಾಟ್ ಇಲ್ಲ, ನಾವ್ ಹೆಂಗ್ ಮಾಡಿದ್ವಿ, ಹೆಲ್ಪಿಂಗ್ ವರ್ಬ್ ಹಾಕೊಂಡ್ವಿ ರೀ, ಪಾಸ್ಟ್ ಪಾರ್ಟಿಸಿಪಲ್ ಹಾಕೊಂಡ್ವಿ. ಒಂದ್ ವೇಳೆ ನಾಟ್ ಇದ್ರೆ ಏನ್ ಮಾಡ್ಬೇಕು, ನಾಟ್ ಅವ್ರು ಕೊಟ್ಟಾರ, ಒಂದು ವರ್ಬ್ ಕೊಟ್ಟಾರ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ನಾಟ್ ಯೂಸ್ ಮಾಡ್ಬೇಕ್ರಿ. ಎಲ್ಲಿ ಯೂಸ್ ಮಾಡ್ಬೇಕು ಸರ್ ಅಂದ್ರೆ, ಈ ಹೆಲ್ಪಿಂಗ್ ವರ್ಬ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಇರ್ತದಲ್ಲ, ಇದರ ನಡಬರ್ಕ್ ಯೂಸ್ ಮಾಡ್ಬೇಕ್ರಿ. ಮತ್ತೇನೇನೇನೂ ಇಲ್ಲ, ಮತ್ತೇನೂ ಇಲ್ಲ, ಇಷ್ಟ. ಇಲ್ಲಿ ಆರ್ ಲೌಡ್ ಐತಿಲ್ಲ, ಆರ್ ನಾಟ್ ಲೌಡ್, ಇಲ್ಲಿ ನಾಟ್ ಇದ್ದಿದ್ದಾರೆ. ಈಸ್ ರೆಸ್ಪೆಕ್ಟೆಡ್ ಅಂತ ಐತಿಲ್ಲೋ, ಈಸ್ ನಾಟ್ ರೆಸ್ಪೆಕ್ಟೆಡ್, ನಾಟ್ ಇದ್ದಿದ್ದಾರೆ. ವಾಸ್ ಸ್ಟಾರ್ಟೆಡ್ ಐತಿಲ್ಲೋ, ವಾಸ್ ನಾಟ್ ಸ್ಟಾರ್ಟೆಡ್, ನಾಟ್ ಇದ್ದಿದ್ದಾರೆ. ವರ್ ಸೇವ್ಡ್ ಅಂತ ಐತಿಲ್ಲೋ, ವರ್ ನಾಟ್ ಸೇವ್ಡ್, ನಾಟ್ ಇದ್ದಿದ್ದಾರೆ. ಈಸ್ ಪ್ರಾಕ್ಟೈಸ್ಡ್ ಅಂತ ಐತಿಲ್ಲೋ,
ಈಸ್ ನಾಟ್ ಪ್ರಾಕ್ಟೈಸ್ಡ್, ನಾಟ್ ಇದ್ದಿದ್ದರೆ ಮತ್ತೇನು ವಿಶೇಷ ಇಲ್ಲ ವಿದ್ಯಾರ್ಥಿಗಳಿಗೆ. ನಾಟ್ ಇದ್ದಾಗ ನಾಟ್ ಹಾಕ್ರಿ, ನಾಟ್ ಇಲ್ಲ ಅಂದ್ರೆ ಮತ್ತೆ ನಾಟ್ ಹಾಕಿರಿ ನೀವು ಹಾಕಬಾರ್ದು. ಆದ್ದರಿಂದ ಈಗ ಟೆನ್ಸ್ ಇದನ್ನು ನೋಡಿದ್ರೆ ಯಾವ ಟೆನ್ಸ್ ಇದೆ? ಪ್ರೆಸೆಂಟ್ ಇದೆ. ಮಾಡಲ್ ಐತಿ, ಮಾಡಲ್ಗೆ ಏನು ಟೆನ್ಸ್ ಬೇಕಾಗೋದಿಲ್ಲ. ಮಾಡಲ್ಕ್ಕೆ ಮಾಡಲ್ ತಗೊಂಡು ಬಿ ಹಾಕಿ ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಇಲ್ಲಿ ಒಂದ್ ವೇಳೆ ನಾಟ್ ಇತ್ತಪ್ಪ ಅಂದ್ರೆ ಹುಷಾರಿ ಹೇಳ್ಬಿಡ್ತೀನಿ, ಇಲ್ಲಿ ಕೊಟ್ಟಿಲ್ಲ ಬಟ್ ನಾ ಹೇಳ್ತೀನಿ ನೋಡ್ರಿ. ಮಾಡಲ್ ಬಂದಾಗ ನಾಟ್ ಇದ್ದರೆ ನಾಟ್ ಇಲ್ಲಿ ಬರ್ಬೇಕ್ರಿ, ನಾಟ್ ಬಿ ಆಗ್ಬೇಕ್ರಿ ಅದು. ಮತ್ತೆ ಇಲ್ಲಿ ಹಾಕಿಕ್ಕಿರಿ ನೀವು, ಡೇಂಜರಸ್ ಐತ್ ನೋಡಿ. ಹಂಗ ಸುಮ್ಮನೆ ಬಂದ್ಬಿಡ್ತು ನೋಡಿ ಬಾಯ್ಗಿದ್ರಿ. ಮಾಡಲ್ ಏನಾದರೂ ಇದ್ದು ನಾಟ್ ಬಂದಿದ್ದರೆ ಮಾಡಲ್ ಹಾಕಿ ಇಲ್ಲೊಂದು ಸ್ವಲ್ಪ ಹಂಗ ಬರೀತೀನಿ ನಿಮ್ಗೆ, ಇಲ್ಲೊಂದು ಸ್ವಲ್ಪ ಹಂಗ ಬರೆದಿರ್ತೀನಿ ನೋಡ್ರಿ. ಇದನ್ನ ಏನಾದರೂ ಇದನ್ನ ನಾಟ್ ಹಾಕೋದಾದ್ರೆ, ಇಲ್ಲಿ ನಾಟ್ ಏನಾದರೂ ಇದ್ದಿದ್ದರೆ ಇದ್ರ ಹೆಂಗ್ ಮಾಡ್ತೀರಂದ್ರ, ಮಾಡಲ್ಕ್ಕೆ ಮಾಡಲ್ ತಗೋರಿ, ನಾಟ್ ಹಾಕ್ರಿ, ಆಮೇಲೆ ಬಿ ಹಾಕ್ರಿ, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕು. ಹುಷಾರು. ನಾಟ್ ಇದ್ರೆ ಮಾಡಲ್ ಇದ್ದಾಗ ನಾಟ್, ಎಲ್ಲಿ ನಾಟ್ ಅಂದ್ರೆ ಪ್ಲೇಸ್ ಚೇಂಜ್ ಆಗ್ತೈತಲ್ರಿ. ಎಲ್ಲಿ ನಾಟ್ ಬರುತ್ತಂತ ಕೇಳಿದ್ರ ಇಲ್ಲಿ ಬರೋದಿಲ್ಲ ನಾಟ್. ಕ್ಯಾನ್ ಬಿ, ಮಸ್ಟ್ ಬಿ ಅಂತ ಬರ್ತಾವಲ್ಲ, ಅದರ ನಡಬರಕ ನಾಟ್ ಬಂದು ಮಸ್ಟ್ ನಾಟ್ ಬಿ, ಕ್ಯಾನ್ ನಾಟ್ ಬಿ, ಕುಡ್ ನಾಟ್ ಬಿ, ಯೂಸ್ಡ್ ನಾಟ್ ಟು ಬಿ, ಹಿಂಗ ಬರ್ತೈತ್ರಿ. ಹುಷಾರು. ಅದು ಇಲ್ಲ ಬಂದಿಲ್ಲ ಸಮಸ್ಯೆ, ಇಲ್ಲೇ ಹಾಗೇನಾದರೂ ಬಂದರೆ ಅದನ್ನ ಹೀಗೆ ಮಾಡಿ. ಡೌಟ್ ಏನಾದರೂ ಕ್ಲಿಯರ್ ಆಗಲಿಲ್ಲ, ಸ್ವಲ್ಪ ಏನಾದರೂ ನಾ ಹೇಳೋದು ನಿಮಗೆ ಡೌಟ್ ಅನಿಸಿದ್ರೆ, ಇನ್ನೂ ಸ್ವಲ್ಪ ಏನಾದ್ರು ಕ್ಲಾರಿಫಿಕೇಶನ್ ಬೇಕನ್ಸಿದ್ರೆ ಕಮೆಂಟ್ ಮಾಡ್ರಿ. ನಿಮಗೆ ಹೆಚ್ಚು ನಿಮಗೆ ಇಂಡಿವಿಜುವಲ್ ಆಗಿ ತಿಳಿಸಿಕೊಡ್ತೇನೆ. ಸರಿನಾ? ಬರ್ರಿ ಮುಂದೆ ಹೋಗೋಣ. ಹೇಳ್ಬಿಟ್ಟೆ, ಚಲೋ ನೆನಪಾಯ್ತು ನನಗೆ. ಮಾಡಲ್ ಏನಾದರೂ ಇದ್ದು ನಾಟ್ ಇದ್ದರೆ ಮಾಡಲ್ ಬಿ ಮಧ್ಯದಲ್ಲಿ ನಾಟ್ ಬರಬೇಕು, ಇಲ್ಲಿ ನಾಟ್ ಬರಬೇಕು. ಕ್ಲಿಯರ್? ಹೋಗೋಣ ಬರ್ರಿ. ನೆಕ್ಸ್ಟ್ ದೇ ಅಂತದ ಮಾಡಲ್ ಐತೇನೋ ಇಲ್ಲ, ಹಾಗಾದ್ರೆ ಯಾಮೀಸರ್ ಹಾಕ್ಬೇಕು, ವಾಸ್ಬೀರ್ ಹಾಕ್ಬೇಕು, ಟೆನ್ಸ್ ನೋಡ್ಬೇಕ್ರಿ. ಟೆನ್ಸ್ ಏನದ ಇದು? ರಕ್ಷಾ. ಇಲ್ಲಿ ರಿಕ್ಷಾ, ರಿಕ್ಷಾ ಪುಲ್ಲರ್ಸ್ ಆರ್ ಎ ಕಾಮನ್ ಸೈಟ್ ಇನ್ ಇಂಡಿಯಾ. ಪ್ರೆಸೆಂಟ್ ಟೆನ್ಸ್ ಆಗೈತಿ. ಅಂದ್ರೆ ರಿಕ್ಷಾ ಪುಲ್ಲರ್ಸ್ ಬಗ್ಗೆ ಈ ಪ್ಯಾರಾಗ್ರಾಫ್ ಐತಿ. ಇವತ್ತು ರಿಕ್ಷಾ ಪುಲ್ಲರ್ಸ್ ಅದರ, ಅವತ್ತು ಅದರ, ಇವತ್ತೂ ಅದಾರ ಅನ್ನೋದಕ್ಕೆ ಇದನ್ನು ಪ್ರೆಸೆಂಟೇ ಮಾಡ್ಕೋಬೇಕು. ಇಲ್ಲೊಂದು ಎಕ್ಸಾಂಪಲ್ ಅನ್ನು ಐತಿ, ಪ್ರೆಸೆಂಟೇ ಮಾಡು ಅಂದ್ರೆ ಯಾಮೀಸರ್ ಹಾಕು ಅಂತ ಹೇಳಿ. ಬರ್ರಿ, ಒಂದು ಮಾಡೆಲ್ ಅಂತ ಕೊಟ್ಟರೆ ಮಾಡೆಲ್ ಮುಗಿಸಿದೆ. ಇದು ದೇ ಐತಿ, ಯಾಮೀಸರ್ ಹಾಕ್ಬೇಕು. ದೇಕ ಆರ್ ಬರ್ತೈತಲ್ರಿ, ಅದಕ್ಕೆ ಆರ್ ಹಾಕ್ರಿ. ದೇ ಆರ್. ನಾಟ್ ಹಾಕ್ಬೇಕು, ನಾಟ್ ಕೊಟ್ಟಾರ ಅವರು, ದೇ ಆರ್ ನಾಟ್. ವರ್ಬ್ ಏನು ಕೊಟ್ಟಾರ? ಟ್ರೀಟ್ ಕೊಟ್ಟಾರ. ಅದರ ಪಾಸ್ಟ್ ಪಾರ್ಟಿಸಿಪಲ್ ಏನಾಗ್ತೈತಿ? ಟ್ರೀಟೆಡ್ ಆಗ್ತೈತಿ. ಟ್ರೀಟೆಡ್. ಫಿನಿಶ್ಡ್. ಕ್ಲಿಯರ್ ಹೇಳ್ತೇನೆ, ಚೊಕ್ಕ ಹೇಳ್ತೀನಿ. ಆದರೂ ಒಮ್ಮೊಮ್ಮೆ ಏನಾದರೂ ನನ್ನ ಭಾವನೆಗಳಿಗೆ ತಕ್ಕಂಗ ನಾ ಹೇಳ್ತಿರ್ಬೇಕಾದ್ರೂ ನಿಮ್ದೊಂದು ಸ್ವಲ್ಪ ಏನಾದರೂ ಸ್ವಲ್ಪ ವಿಶೇಷ ತೊಂದರೆ ಇದ್ದರೆ, ವಿಶೇಷ ನಿನಗೆ ಡಿಫಿಕಲ್ಟ್ ಆಯಿತು ಅಂದರೆ ನೀವು ಕೇಳಿದ್ರಂದ್ರೆ, ನಿಮ್ಗೆ ಎಲ್ಲಿ ತೊಂದರೆ ಐತೆ ಅಂತ ಹೇಳಿದ್ರೆ ಅಲ್ಲಿ ನಾನು ಕರೆಕ್ಟ್ ಕ್ಲಾರಿಫಿಕೇಶನ್ ಮಾಡ್ತೀನಿ, ಕಮೆಂಟ್ ಮಾಡಿದರೆ. ಓಕೆ. ದೇ ಆರ್ ನಾಟ್ ಟ್ರೀಟೆಡ್ ವೆಲ್ ಬೈ ದ ಪಬ್ಲಿಕ್. ಓಕೆ. ಎವ್ರಿ ರಿಕ್ಷಾ, ಎವ್ರಿ ಅಂದ್ರೆ ಸಿಂಗುಲರ್, ಈಸ್ ಬರಬೇಕು. ರಿಕ್ಷಾ ಪುಲ್ಲರ್ ಬೇರೆ ಐತಿ, ಕ್ಲಿಯರ್ ಆಗ್ತದ ಸಿಂಗುಲರ್ ಅಂತೇಳಿ. ಆದ್ದರಿಂದ ಸಿಂಗುಲರ್ ಇರೋದ್ರಿಂದ ಈಸ್ ಮಾಡಿ. ಇದು ಅಂಡರ್ಲೈನ್ ಮಾಡೋದು ನೀವು ನಾ ಮಾಡೋದು, ನೀವು ಅಂಡರ್ಲೈನ್ ಕಾಮನ್ ಇರ್ತಮ್ಮ. ಇದು ಕಾಮನ್, ಇದು ಅಂಡರ್ಲೈನ್ ಮಾಡೋದು, ಬ್ರಾಕೆಟ್ ಅಂದ್ರೆ ಬಿಡೋದು, ಇದು ಕಾಮನ್. ಇದು ಬರಬೇಕು ಇವೆರಡು. ನಾಟ್ ಬರೀ ಬ್ರಾಕೆಟ್ ವಾಟ್ ಈಸ್ ದೇರ್ ಇನ್ ದ ಬ್ರಾಕೆಟ್ ಈಸ್ ನಾಟ್ ರಿಟರ್ನ್ while answering. Yes, it is there in the question itself,
While you are answering the question, the words that are given in the brackets are not used, friends. Coming to next sentence, as the subject is, or you can think that it is object because it is a passive. Every rickshaw puller, as it is singular number, is taken. Then neglect, it's a past participle is neglected. Neglected. Underline it. Leave it, what is given in the bracket. Then you will get full marks. Okay. Next, let's move to the next question, friends. Fine. Fourth question. A crime was ಅಂತದ. ಇದನ್ನ ನೀವು ತಿಳ್ಕೊಬೇಕ್ರಿ. ಇಡೀ ಪ್ಯಾರಾಗ್ರಾಫ್ ಓದಬೇಕು. ಎಲ್ಲಿ ಒಂದ್ ಕಡೆ ಟೆನ್ಸ್ ಅನ್ನು ತೋರಿಸಿರ್ತಾರೆ, ಎಲ್ಲೋ ಒಂದ್ ಕಡೆ ನಾ ಹೇಳ್ಕೊತ ಹೋಗ್ತೀನಿ ನಿಮ್ಗೆ. ಹಂಗೆ ಇದನ್ನ ನೀವು ಪ್ರೆಸೆಂಟ್ ಮಾಡಬೇಕು, ಫಾಸ್ಟ್ ಮಾಡಬೇಕು. ಫಸ್ಟ್ ಡಿಸೈಡ್ ಮಾಡ್ಬೇಕ್ರಿ, ಪ್ರೆಸೆಂಟ್ ಮಾಡಬೇಕು ಏನೋ ಪಾಸ್ಟ್ ಮಾಡಬೇಕು. ಬರ್ರಿ, ಅವಾಗ ಏನ್ ಮಾಡ್ಬೇಕಂದ್ರೆ ಪ್ಯಾರಾಗ್ರಾಫ್ ಓದಬೇಕು. ಎಲ್ಲೋ ಒಂದ್ ಕಡೆ ಲೈನ್ ವರ್ಡ್ ತೋರಿಸಿರ್ತಾರೆ ಅವ್ರಿಗಿಂತದ್ದು. ಇದ್ರ ಮೇಲಿಂದ ಗೊತ್ತಾಗ್ತದೆ ನಿಮಗೆ ಇದು ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸ್ನಾಗ ಐತಿ, ಆದ್ದರಿಂದ ನಾವು ವಾಸ್ ವರ್ಡ್ ಯೂಸ್ ಮಾಡಬೇಕು. ಇಲ್ಲ ಈ ಪ್ಯಾರಾಗ್ರಾಫ್ ಪ್ರೆಸೆಂಟ್ನಾಗ ಐತಿ, ಆದ್ದರಿಂದ ನಾವು ಅಮಿಜಾರ್ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತದೆ. ಇನ್ನು ಮಾಡಲ್ ಇದ್ರಂತೂ ಸಮಸ್ಯೆನ ಬರೋದಿಲ್ಲ. ಎ ಕ್ರೈಮ್ ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಂದ್ರೆ ವಾಸ್ ಬೇರೆ ಯೂಸ್ ಮಾಡ್ಬೇಕು ನಾವಿಲ್ಲಿ. ಎ ಕ್ರೈಮ್ ವಾಸ್ ರಿಪೋರ್ಟೆಡ್, ಇದು ಪ್ಯಾಸಿವ್ ವಾಯ್ಸ್ನಾಗ ಐತಿ. ಟು ದ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ಸಿಂಗುಲರ್ ಅದ, ಸಿಂಗುಲರ್, ಆದ್ದರಿಂದ ವಾಸ್ ಮಾಡ್ರಿ. ದ ಪ್ರಿನ್ಸ್ ವಾಸ್. ಅಮೇಜ್ ಪಾಸ್ಟ್ ಟೆನ್ಸ್, ಅಮೇಜ್ಡ್. ಅಂಡರ್ಲೈನ್ ಮಾಡ್ರಿ, ಇದನ್ನ ಬಿಟ್ಟು ಬಿಡ್ರಿ. ದ ಪ್ರಿನ್ಸ್ ವಾಸ್ ಅಮೇಜ್ಡ್, ಹೌದಲ್ರಿ? ಎಸ್. ಫಾರ್ ಎ ಮರ್ಡರ್, ಸಿಂಗುಲರ್ ಐತಿ. ಮರ್ಡರ್ ಸಿಂಗುಲರ್ ಐತಿ, ಆದ್ದರಿಂದ ವಾಸ್. ಎ ಮರ್ಡರ್ ವಾಸ್. ಪಾಸ್ಟ್ ಪಾರ್ಟಿಸಿಪಲ್ ಕಮಿಟೆಡ್, COMMI ಡಬಲ್ ಟಿ ಆಗ್ಬೇಕ್ರಿ ಅದು. ED ಲಾಸ್ಟ್ ಕನ್ಸೋನೆಂಟ್ ಇದ್ದು ಅದರ ಹಿಂದೆ ಸಿಂಗಲ್ ವೋವೆಲ್ ಇದ್ರೆ ಅದನ್ನ ಪಾಸ್ಟ್ ಪಾರ್ಟಿಸಿಪಲ್ ಮಾಡುವಾಗ ಕೊನೆ ಕಾನ್ಸೋನೆಂಟ್ ಡಬಲ್ ಆಗ್ಬೇಕಂತ ರೂಲ್ ಅದು, ಸ್ಪೆಲ್ಲಿಂಗ್ ವಾಸ್. ಎಸ್, ಇಷ್ಟು. ಇದನ್ನ ಅಂಡರ್ಲೈನ್ ಮಾಡ್ರಿ, ಬ್ರಾಕೆಟ್ನಾಗ ಬಿಟ್ಬಿಡ್ರಿ. ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ಹಿಸ್ ಕಿಂಗ್ಡಮ್. ದ ಮಿನಿಸ್ಟರ್ಸ್ ಪ್ಲೂರಲ್ ಅದಾರೆ, ಪ್ಲೂರಲ್. ಅದಕ್ಕೆ ಪ್ಲೂರಲ್ ಇದ್ದಕ್ಕೆ ಏನ್ ಮಾಡ್ತೀರಿ ನೀವು? ವಾರ್ ಯೂಸ್ ಮಾಡ್ತೀರಿ. ವಾರ್. ಸಮನ್ನ ಸಮಾನ. ಎಸ್, ಫಿನಿಶ್. ಅಂಡರ್ಲೈನ್ ಮಾಡ್ತೀರಿ, ಇದನ್ನ ಬ್ರಾಕೆಟ್ ನಿಂದ ಕೈ ಬಿಡ್ತೀರಿ. ಈ ರೀತಿ ಆನ್ಸರ್ ಮಾಡೋದು. ಫಿಫ್ತ್, ಡೊನಾಲಾರ ಗಾಟ್ ಅಪ್ ಪಾಸ್ಟ್ ಟೆನ್ಸ್ ಐತಿ. ಪಾಸ್ಟ್ ಟೆನ್ಸ್ ಮಾಡುವಷ್ಟು ಒಮ್ಮೊಮ್ಮೆ ಒಂದು ಫಸ್ಟ್ ಲೈನ್ದಾಗ ಸಿಗೋದಿಲ್ಲ ನಿಮಗೆ ಟೆನ್ಸ್, ಅವ ಮುಂದಿನ ಲೈನ್ ಓದ್ಬೇಕು, ಎಲ್ಲಾರ ಸಿಗ್ತದೆ. ಇಲ್ಲ ಟರ್ನ್ಡ್ ಅಂತ ನೋಡಿ, ಟರ್ನ್ಡ್ ಪಾಸ್ಟ್. ಹಾಗಾದ್ರೆ ಹಿಂದಿನ ಆ ಪ್ಯಾರಾಗ್ರಾಫ್ನಾಗಿರುವ ಎಲ್ಲ ಲೈನ್ಗಳು ಒಂದ ಟೆನ್ಸ್ನಾಗ ಇರ್ತಾವೆ ಸಾಮಾನ್ಯವಾಗಿ. ಒಮ್ಮೆಮ್ಮೆ ರೇರ್ ಇರ್ತಾವ. ಆಗಲ್ಲಿ ಬಂತಲ್ಲ ಇಲ್ಲೊಂದು ವಂದನಾ ಶಿವ ಅವ್ರದ್ದು, ಇಲ್ಲಿ ಬಂತಲ್ಲ. ಇದೇನಾತ್ರಿ ಇಲ್ಲಿ? ಇದು ಪಾಸ್ಟ್ನಾಗ ಐತಿ, ಇದು ಪಾಸ್ಟ್ನಾಗ ಐತಿ, ಇದು ಪ್ರೆಸೆಂಟ್ನಾಗ ಬಂತು. ರೇರ್ ಹಿಂಗತೆ ಬರೋದು, ಹುಷಾರಿಂದ ಮಾಡ್ಬೇಕು. ಇದಂತೂ ಪಾಸ್ಟ್ ಮಾಡ್ಬೇಕ್ರಿ. ಈಗ ಬರ್ರಿ, ಡೊನಾಲಾರ ಗಾಟ್ ಅಪ್ ಟು ಗೋ ಹೋಮ್. ಶಿ ಸಿಂಗುಲರ್ ಅದಾರೆ, ಆದ್ದರಿಂದ ವಾಸ್ ಮಾಡ್ತೀರಿ. ಆಮೇಲೆ ಸಪೋರ್ಟ್, ಇದರದ ಪಾಸ್ಟ್ ಪಾರ್ಟಿಸಿಪಲ್ ಸಪೋರ್ಟೆಡ್. ಎಷ್ಟು ಮಾಡ್ರಿ, ಇದನ್ನ ಅಂಡರ್ಲೈನ್ ಮಾಡ್ತೀರಿ, ಇದನ್ನ ಬ್ರಾಕೆಟ್ ಹಿಡಿದು ಬಿಟ್ಟು ಬಿಡ್ತೀರಿ.
ಶಿ ವಾಸ್ ಸಪೋರ್ಟೆಡ್ ಬೈ ಹರ್ ಮೇಡ್. ಶಿ ಟರ್ನ್ಡ್ ಹರ್ ಹೆಡ್ ಆ್ಯಂಡ್ ಇದೊಂದು ಸ್ವಲ್ಪ ವಿಶೇಷತೆ ಹೇಳ್ತೇನೆ ನೋಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಯಾಂಡ್ ಬಂತು. ಇದು ಯಾಂಡ್ ಅನ್ನೋದು ಕಂಜಂಕ್ಷನ್, ಎರಡು ಕ್ಲಾಸ್ಗಳನ್ನು ಜೋಡಿಸುತ್ತದೆ. ಇಲ್ಲೇ ಶಿ ಅನ್ನೋದು ಸಬ್ಜೆಕ್ಟ್ ಆಗ್ತದೆ, ಟರ್ನ್ಡ್ ಹರ್ ಹೆಡ್ ಅನ್ನೋದು ಪ್ರೆಡಿಕೇಟ್ ಆಗ್ತದೆ. ಈ ಸಬ್ಜೆಕ್ಟ್ ಹೌದಲ್ಲ? ಎಸ್, ಈ ಸಬ್ಜೆಕ್ಟು ಸಿಂಗ್ಯುಲರ್ ಅದ. ಎಸ್, ಇಲ್ಲೇ ಯಾಂಡ್ ಬಂತು. ಯಾಂಡ್ ಬಂದ್ಮೇಲೆ ಮತ್ತೊಂದು ಸಬ್ಜೆಕ್ಟ್ ಬಂದಿಲ್ಲ, ಡೈರೆಕ್ಟ್ ಹೊರಗೆ ಬಂದೈತಂದ್ರೆ ಈ ಕ್ಲಾಸಿಗೆ ಏನ್ ಸಬ್ಜೆಕ್ಟ್ ಇರುತ್ತಲ್ಲ ಇದ ಸಬ್ಜೆಕ್ಟ್ ಇಲ್ಲೇ ಐತಿ ಅಂತ ತಿಳ್ಕೊಬೇಕ್ರಿ. ಅಂದ್ರೆ ಶಿ ಇನ್ನೊಂದ್ಸಲ ಬಂದೈತಿ ಅಂತ ತಿಳ್ಕೊಬೇಕ್ರಿ. ನಾವು ಬರ್ದ್ರ ಬರ್ತೈತ್ರಿ, ಬರೀದಿಲ್ರಿ ಸಾಮಾನ್ಯವಾಗಿ. ಅದು ಅಂಡರ್ಸ್ಟುಡ್. ಐ ಗೋ ಟು ಕಾಲೇಜ್ ಆ್ಯಂಡ್ ಲರ್ನ್ ಇಂಗ್ಲಿಷ್ ಅಷ್ಟೇ. ಐ ಅಂತಾರೆ ಗೋ ಟು ಕಾಲೇಜ್ ಆ್ಯಂಡ್ ಐ ಲರ್ನ್ ಇಂಗ್ಲಿಷ್ ಅನ್ನೋದಿಲ್ಲ, ಲರ್ನ್ ಇಂಗ್ಲಿಷ್ ಅಂದ್ಬಿಡ್ತೀವಿ. ಐ ಅಂಡರ್ಸ್ಟುಡ್ ಇಲ್ಲಿ ಇರ್ತಿಲ್ಲ, ಇಲ್ಲಿ ಕೂಡ ಐನ ಅಂತ. ಆದ್ದರಿಂದ ಇಲ್ಲಿ ಯಾಂಡ್ ಬಂದ್ಮೇಲೆ ನೀವು ಸಬ್ಜೆಕ್ಟ್ ಹುಡ್ಕಾಡ್ಕೊಂತ ಕುಂತೀರಿ. ನೀವು ಇಲ್ಲಿ ಸಬ್ಜೆಕ್ಟ್ ಇರುದಿಲ್ರಿ. ಇದರ ಹಿಂದಿನ ಕ್ಲಾಸಿನ ಸಬ್ಜೆಕ್ಟ್ ಇರುತ್ತಲ್ಲ, ಇದು ಇದೇ ಸಬ್ಜೆಕ್ಟ್ ಇಲ್ಲಿ ಅಪ್ಲೈ ಆಗ್ತೈತಿ. ಆದ್ದರಿಂದ ಇದಕ್ಕೆ ಬರುವಂತದ್ದನ್ನ ಹೆಲ್ಪಿಂಗ್ ವರ್ಬ್ ಇಲ್ಲಿ ಹಾಕ್ಬೇಕು. ಯಾಂಡ್ ಕಂಜಂಕ್ಷನ್ ಆದ್ಮೇಲೆ ಮುಂದಿನ ಕ್ಲಾಸ್ಗೆ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಇದೇ ಸಬ್ಜೆಕ್ಟ್ ಇಲ್ಲೇ ಐತೆ ಅಂತ ತಿಳ್ಕೊಬೇಕು. ಇಂಗ್ಲಿಷ್ ಭಾಷೆ ಹಂಗೈತೆ. ಆದ್ದರಿಂದ ಶಿ ಐತೆ ಅಂತ ತಿಳ್ಕೊಬೇಕು ನಾವು. ಮತ್ತೆ ಬರ್ಕೊಂಡ್ರೆ ನೀವು ಬರೀಬಾರ್ದ್ರಿ, ನಿಮ್ಗೆ ತಿಳ್ಸಾಕ ನಾ ಮಾಡಿದೆ ಅದನ್ನ. ಆದ್ದರಿಂದ ಇದು ಐತೆ ಅಂತ ತಿಳ್ಕೊಬೇಕು. ಓಕೆ, ಇದನ್ನ ಬಿಟ್ಬಿಡ್ರಿ. ಎಸ್, ಆ್ಯಂಡ್ ಅಂತದ ಶಿ ಐತೆ ಅಂತ ತಿಳ್ಕೊಂಡ್ರೆ ಏನಾಗ್ತೈತಿ? ನಾವೇನ್ ಮಾಡಿದ್ವಿ? ಶಿ ಇದ್ದಾಗ ಪಾಸ್ಟ್ ಟೆನ್ಸ್ ಮಾಡ್ಲಿಕ್ಕತ್ತೀವಿ, ಗಾಟ್ ಅಂತೇಳಿ. ಆದ್ದರಿಂದ ಶಿ ವಾಸ್ ಮಾಡ್ರಿ. ಶಿ ವಾಸ್ ಬ್ರಾಕೆಟ್ನಾಗ ಸರ್ಪ್ರೈಸ್ ಐತಿ. ಇದರದ ಪಾಸ್ಟ್ ಪಾರ್ಟಿಸಿಪಲ್ ಸರ್ಪ್ರೈಸ್. ಸ್ಪೇಸ್ ಇಲ್ಲ, ನಾ ಚೂರು ಕೆಳಗೆ ಬರ್ತೇನೆ. ಎಸ್, ಎರಡು ಅಂಡರ್ಲೈನ್ ಮಾಡ್ರಿ. ಬ್ರಾಕೆಟ್ನಾಗ ಕೊಟ್ಟಿರ್ತಕ್ಕಂಥದ್ದು ನಾವು ಬಿಟ್ಟು ಬಿಡ್ರಿ. ಟು ಸಿ ಗೊಂಜಾಲೋ ಪಿಕಿಂಗ್ ಅಪ್ ದ ವಯೋಲೆಟ್ಸ್. ಇದು ಇಂಪಾರ್ಟೆಂಟ್ ಟೈಪ್ ಆಫ್ ಸೆಂಟೆನ್ಸ್. ಪಿಚ್ ಅಂತ ಐತಿ. ಒಮ್ಮೊಮ್ಮೆ ಹೂ ಅಂತ ಬರ್ಬೋದು, ಒಮ್ಮೊಮ್ಮೆ ದ್ಯಾಟ್ ಅಂತ ಬರ್ಬೋದು. ಹಿಂಗಿದ್ದಾಗ ಇದು ವಿಚ್, ಹೂ, ದ್ಯಾಟ್ ಇವು ಸಿಂಗ್ಯುಲರ್ ಪ್ಲೂರಲ್ ಕ್ಲಿಯರ್ ಆಗೋದಿಲ್ಲ. ಆದ್ದರಿಂದ ಯಾಕಂದ್ರೆ ಯಾಕೆ ಕ್ಲಿಯರ್ ಆಗೋದಿಲ್ಲ ಅಂದ್ರೆ ಇವು ಸಿಂಗ್ಯುಲರ್ಗೂ ಹಿಚ್ ಬರ್ತೈತಿ, ಪ್ಲೂರಲ್ಗೂ ಹಿಚ್ ಬರ್ತೈತಿ. ಹೂ ಮತ್ತು ದ್ಯಾಟು ಹಿಚ್ ಸಿಂಗ್ಯುಲರ್ಗೂ ಅವೇ ಇರ್ತಾವೆ, ಪ್ಲೂರಲ್ಗೂ ಅವೇ ಇರ್ತಾವೆ. ಆದ್ರಿಂದ ಇಲ್ಲಿ ಸಿಂಗ್ಯುಲರ್ ಅಂತ ಮಾಡಬೇಕು, ಪ್ಲೂರಲ್ ಅಂತ ಮಾಡಬೇಕು. ಸಿಂಗ್ಯುಲರ್ ಆದ್ರೆ ವಾಸ್ ಬರ್ತೈತಿ, ಪ್ಲೂರಲ್ ಆದ್ರೆ ವರ್ ಬರ್ತೈತಿ. ಏನ್ ಹಾಕ್ಬೇಕು ಅಂತ ಗೊತ್ತ. ಮತ್ತೇನ್ ಮಾಡ್ಬೇಕು ಅಂದ್ರೆ ಇವು ಪ್ರನೌನುಗಳರಿ. ಇವು ಇದ್ರ ಮೇಲಿಂದ ಗೊತ್ತಾಗೋದ್ರಿ ನಂಬರ್. ಇದ್ರ ನೌನು ಇದ್ರ ಹಿಂದೆ ಇರ್ತೈತ್ರಿ. ಇಲ್ಲೇ ನೋಡ್ರಿ, ಈ ನೌನು ನೋಡಿದ್ರೆ ನಿಮಗೆ ಸಿಂಗ್ಯುಲರ್ ಪ್ಲೂರಲ್ ಗೊತ್ತಾಗ್ತತಿ. ಇದಕ್ಕೆ ತಕ್ಕಂತ ಹೆಲ್ಪಿಂಗ್ ವರ್ಬ್ ಬರ್ಬೇಕಿಲ್ಲೇ. ಗೊತ್ತಾಗ್ತಿಲ್ರಿ? ಓಕೆ ಫ್ರೆಂಡ್ಸ್, ಈ ರೀತಿ ಮಾಡ್ಕೋಬೇಕು ನೋಡ್ರಿ. ಆದ್ದರಿಂದ ವಯೋಲೆಟ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗ್ತೈತಿ. ಅದಕ್ಕೆ ನೀವೇನ್ ಮಾಡ್ತೀರಿ? ವರ್ ಅಂತ ಯೂಸ್ ಮಾಡ್ತೀರಿ. ವರ್, ಎಸ್, ಪ್ಲೂರಲ್ ಪಾಸ್ಟ್ ಟೆನ್ಸ್ ಆಗೈತಿ. ವರ್ ಅಂತ ಯೂಸ್ ಮಾಡ್ರಿ. ಡ್ರಾಪ್ ದ ಪಾಸ್ಟ್ ಪಾರ್ಟಿಸಿಪಲ್ ಡ್ರಾಪ್ಡ್. ಲಾಸ್ಟ್ ಕನ್ಸೋನೆಂಟ್ ಅದ, ಅದರಿಂದ ಒಂದು ವವೆಲ್ ಅದ. ಆದ್ದರಿಂದ ಲಾಸ್ಟ್ ಕನ್ಸೋನೆಂಟ್ ಡಬಲ್ ಆಗ್ಬೇಕು. ಅಂಡರ್ಲೈನ್ ಮಾಡ್ತೀರಿ, ಇದನ್ನ ಕೈ ಬಿಡ್ತೀರಿ. ಫಿನಿಶ್ಡ್. 6th ಬರ್ತೇನೆ. ಬಸವಯ್ಯ ಟ್ರೈಡ್ ಅಂತ ಐತಿ. ಪಾಸ್ಟ್ ಟೆನ್ಸ್ ಮಾಡುವಂತ ಅರ್ಥ. ಬರ್ರಿ ನೋಡೋಣ. ಈ ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ಈ ಸೆಂಟೆನ್ಸ್ ಸುಮ್ಮನೆ ಟೆನ್ಸ್ ನೋಡಾಕ್ರಿ, ನಮಗೇನೋ ಸಂಬಂಧ ಪಡೋದಿಲ್ಲ ಇದು ಪ್ಯಾಸಿವ್ ವಾಯ್ಸ್ ಮಾಡಾಕ. ಇಲ್ಲಿರ್ತೈತಲ್ಲ ಈ ಸಬ್ಜೆಕ್ಟ್, ಇದು ನಮಗೆ ಇಂಪಾರ್ಟೆಂಟ್. ಸಿಂಗ್ಯುಲರ್ ಪ್ಲೂರಲ್.
ಆರ್ ತಗೋಬೇಕು, ಈಸ್ ತಗೋಬೇಕು, ವಾಸ್ ತಗೋಬೇಕು, ವರ್ ತಗೋಬೇಕು. ಮೊದಲು ಇದು ಟೆನ್ಸ್ ನೋಡಕ್ಕೆ ಅಷ್ಟು ನೋಡ್ತೀರ ಅಷ್ಟೇ. ನೀವು ಟ್ರೈಡ್ ಪಾಸ್ಟ್ ಟೆನ್ಸ್ ಐತೆ, ಮುಂದಕ್ಕೆ ಯಾಕೆ ನೋಡ್ಲಿಕ್ಕೆ ಹೋಗ್ತೀರ, ಅವಶ್ಯಕತೆನೇ ಇಲ್ಲ. ಫುಲ್ ಪಾಯಿಂಟ್ ಆಗೋ ತನಕ ನಿಮ್ಗೆ ಸಂಬಂಧ ಇಲ್ಲ. ಅದು ಫುಲ್ ಪಾಯಿಂಟ್ ಆದ್ಮೇಲೆ ಹೊಸ ಸೆಂಟೆನ್ಸ್ ಬರ್ತಲ್ಲ, ಇದು ಸಿಂಗ್ಯುಲರ್ ಪ್ಲೇಯರ್ ಇಂಪಾರ್ಟೆಂಟ್. ಅಂದ್ರೆ ಪಾಸ್ಟ್ ಟೆನ್ಸ್ ಐತಿ, ವಾಸ್ ವೇರ್ ಹಾಕು. ಏ ಅಂತಾರ ನೋಡ್ರಿ, ಸಿಂಗ್ಯುಲರ್ ಇದು. ಪ್ಯಾಲೇಸ್ ಇಲ್ಲ, ಹೌಸ್ ಸಿಂಗ್ಯುಲರ್, ಕ್ಲಿಯರ್ ಆಗ್ತದೆ. ಆದ್ದರಿಂದ ಪಾಸ್ಟ್ ಟೆನ್ಸ್ ಐತಿ, ಸಿಂಗ್ಯುಲರ್ ಐತಿ, ವಾಸ್ ಮಾಡ್ತೀರಿ. ವಾಸ್ ಇದದು ಪಾಸ್ಟ್ ಪಾರ್ಟಿಸಿಪಲ್ ಬಿಲ್ಟ್ ಆಗ್ತದೆ. ಇಡಿ ಹೆಚ್ಚಿಗೆ ಚಿರ್ಮತ್ನೇವ್ರು ಇಲ್ಲೇ ಇಲ್ಲ. ಇದು ಇರ್ರೆಗ್ಯುಲರ್ ವರ್ಬ್ ಅಂತ ಕರೀತಾರ. ಗೋ ವೆಂಟ್ ಗಾನು, ಕಮ್ ಕೇಮ್ ಕಮ್ಮು, ಸಿಂಗ್ ಸ್ಯಾಂಗ್ ಸಂಗು, ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್, ಇದು ಇರ್ರೆಗ್ಯುಲರ್ ವರ್ಬ್ಸ್. ವಾಕ್ ವಾಕ್ಡ್ ವಾಕ್ಡ್, ಡೆಕೋರೇಟೆಡ್ ಡೆಕೋರೇಟೆಡ್ ಡೆಕೋರೇಟೆಡ್, ಆಸ್ಕ್ ಆಸ್ಕ್ಡ್ ಆಸ್ಕ್ಡ್, ಟಾಕ್ ಟಾಕ್ಡ್ ಟಾಕ್ಡ್. ಇಡಿ ಹೆಚ್ಚಿ ಇಲ್ಲ ಡಿ ಹೆಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಮಾಡ್ತಿರಲ್ಲ ಅಂತ ಹೊರಬಿಗೆ ರೆಗ್ಯುಲರ್ ಹೊರಬ್ ಅಂತ ಕೊಡ್ತಾರೆ. ನಿಮ್ಮ ಬ್ರಾಕೆಟ್ನಾಗ ಇಲ್ಲಿ ಡ್ರಾಪ್ ಅಂತ ಕೊಟ್ರಲ್ಲ, ಇದು ರೆಗ್ಯುಲರ್ ಹೊರಬ್, ಡ್ರಾಪ್ ಮಾಡ್ತಾರೆ. ಈ ಹಿಂದಿನ ಎಲ್ಲ ಬರೀ ರೆಗ್ಯುಲರ್ ಅದ, ನಾನು ನೋಡ್ಕೊಂತ ಬಂದೆ. ಇರ್ರೆಗ್ಯುಲರ್ ಕೊಟ್ಟೆ ಇಲ್ಲಲ್ಲಪ್ಪ ಇವರು ಅಂತ ಅನ್ನೋದ್ರೊಳಗಾಗಿನ ಬಂತೆ. ರೆಗ್ಯುಲರ್ ಕೊಡ್ಬೋದು, ಒಂದದ್ರೊಳಗನ ರೆಗ್ಯುಲರ್ ಇರ್ರೆಗ್ಯುಲರ್ ಇರ್ಬೋದು. ಇಲ್ಲೇ ಐತೆ ನೋಡು, ಇದು ಇರ್ರೆಗ್ಯುಲರ್. ಬಿಲ್ಡ್ ಬಿಲ್ಟ್ ಬಿಲ್ಟ್. ಮತ್ತೆ ಇಲ್ಲಿ ಐತಲ್ಲ, ಇದು ರೆಗ್ಯುಲರ್. ಇದು ಅಪಾಯಿಂಟ್ ಅಪಾಯಿಂಟೆಡ್ ಅಪಾಯಿಂಟೆಡ್, ಸರಿ ತಾನೆ? ಹಾಗಾಗಿ ನಾವೇನ್ ಮಾಡ್ಬೋದ್ರಿ, ಹುಷಾರಿಂದ ಮಾಡ್ಬೇಕ್ರಿ. ಪಾಸ್ಟ್ ಪಾರ್ಟಿಸಿಪಲ್ ಯಾವುದು ಅಂತ ತಿಳ್ಕೊಬೇಕು. ವಾಸ್ ಬೆಲ್ಟ್ ಅಂಡರ್ಲೈನ್ ಮಾಡ್ರಿ, ಇದನ್ನು ಕೈ ಬಿಡ್ರಿ. ಬೈ ಹಿಮ್. ನಮ್ಮ ಮುಂದಲ್ಲ ಈ ಸೆಂಟೆನ್ಸ್ಗೆ ಇದನ್ನು ತುಂಬಿದ ಮೇಲೆ ಮುಂದಲ್ಲ ನಿಮ್ಗೆ ಏನು ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಏನು, ನಿಮ್ ಕೆಲಸ ಅಲ್ಲಿ ಏನಿಲ್ಲ, ಇದಕ್ಕಿದ್ದಂಗೆ ಬರ್ಬೋದು. ನಂಬರ್ ಆಫ್ ಇದೊಂದು ಹುಷಾರಿ. ಎ ಅಂತ ಬಂದೈತಿ, ಇಲ್ಲಿ ಎ ಅಂತ ಬಂತು, ಡೆಫಿನೆಟ್ಲಿ ಸಿಂಗ್ಯುಲರ್. ಇಲ್ಲಿ ಎ ಅಂತ ಬಂದಾಗ ಡೆಫಿನೆಟ್ಲಿ ಪ್ಲೂರಲ್. ಏನ್ ಸರ್ ಇದು? ಹೌದು. ಯಾಕಂದ್ರೆ ಎ ಅಷ್ಟೇ ಅಲ್ಲ, ಒಂದು ಫ್ರೇಸ್ ಇರ್ತೈತಿ, ಎ ನಂಬರ್ ಆಫ್. ಎ ನಂಬರ್ ಆಫ್ ಅಂತ ಇರ್ತಂದ್ರೆ ಗ್ಯಾರಂಟಿ ಪ್ಲೂರಲ್ ಅದು. ಸರ್ ಈ ತರಹ ಮತ್ತಿನ್ನೊಂದು ಹಾಗೇನೂ ಇಲ್ಲ. ಎ ನಂಬರ್ ಆಫ್ ಬಂದ್ರೆ ಮಾತ್ರ ಪ್ಲೂರಲ್, ಅದನ್ನ ಬಿಟ್ಟು ಬೇರೆ ಎ ಬಂದ್ರೆ ಸಿಂಗ್ಯುಲರ್. ಎ ನಂಬರ್ ಆಫ್ ಪರ್ಸನ್ಸ್ ಅಂತದ ಪ್ಲೂರಲ್ ಅದ, ಪಾಸ್ಟ್ ಟೆನ್ಸ್ ಮಾಡಬೇಕು, ವರ್ ಮಾಡ್ರಿ. ಎ ನಂಬರ್ ಆಫ್ ಪರ್ಸನ್ಸ್ ವರ್ ಅಪಾಯಿಂಟೆಡ್, ಪಾಸ್ಟ್ ಪಾರ್ಟಿಸಿಪಲ್. ಅಪಾಯಿಂಟೆಡ್ ಮಾಡಿದ್ರಿ, ಅಂಡರ್ಲೈನ್ ಮಾಡ್ತೀರಿ, ಬ್ರಾಕೆಟ್ನಾಗ ಇದ್ದದನ್ನ ಪೂರ ಬ್ರಾಕೆಟ್ ಸಹಿತ ಬಿಟ್ಟು ಬಿಡ್ತೀರಿ. ನೆಕ್ಸ್ಟ್ ಸ್ಕಾಲರ್ಸು, ಪೋಯಟ್ಸ್ ಅಂಡ್ ಮ್ಯೂಸಿಷಿಯನ್ಸ್. ಇದು ಒಂದೇ ಮೊದಲು ಪ್ಲೂರಲ್ ಅದ, ಅದ್ರಾಗ ಮತ್ತೆ ಹಿಂದಿನೂ ಇವು ಅದಾವ್ರಿ. ಆದ್ರಿಂದ ಆಟೋಮ್ಯಾಟಿಕಲಿ ಪ್ಲೂರಲ್ ಆಗ್ತದ. ವಾಸ್ ವರ್ ಬರ್ಬೇಕು. ಸಾರಿ, ವಾಸ್ ಅಂತೀನಲ್ಲ, ತಪ್ಪು. ವರ್ ಬರ್ಬೇಕ್ರಿ. ವರ್ ಹಾಕ್ರಿ, ವರ್ ಆತು. ಇನ್ವೈಟ್ ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್, ಇನ್ವೈಟೆಡ್. ಫಿನಿಶ್ಡ್. ವರ್ ಇನ್ವೈಟೆಡ್, ಮುಗಿತು. ನೆಕ್ಸ್ಟ್ ಬರ್ತಾರೆ ಲಾಸ್ಟ್ ನೈಟ್. ಕ್ಲಿಯರ್ ಆಗ್ತದೆ. ಲಾಸ್ಟ್ ನೈಟ್ ಅಂದ್ರೆ ಪಾಸ್ಟ್ ಟೆನ್ಸ್ ಮಾಡೋದು ಅಂತ ಹೇಳಿ. ಟೆನ್ಸ್ ಇಲ್ಲ ಗೊತ್ತಾ, ಟೆನ್ಸ್ ಹುಷಾರೇ. ಇಲ್ಲಿ ನೋಡೋ ಗಾಟ್ ನೋಡಿ ಟೆನ್ಸ್ ಪಾಸ್ಟ್ ಅಂತ ತಿಳ್ಕೊಂಡ್ವಿ. ಟ್ರೈಡ್ ನೋಡಿ ಟೆನ್ಸ್ ಪಾಸ್ಟ್ ಅಂತ ತಿಳ್ಕೊಂಡ್ವಿ. ಲಾಸ್ಟ್ ನೈಟ್ ಟೆನ್ಸ್ ಪಾಸ್ಟ್ ಅಂತ ತಿಳ್ಕೊಂಡ್ವಿ. ಇಲ್ಲೊಂದು ಬಂದ್ರೆ ಇನ್ 1987 ಅಂತ ನೋಡ್ಕೊಂಡು ಪಾಸ್ಟ್ ಅಂತ ಅನ್ಕೊಂಡಿವಿ. ಟುಡೇ ಅಂತ ನೋಡ್ಕೊಂಡು ಪ್ರೆಸೆಂಟ್ ಮಾಡ್ಕೊಂಡಿವಿ, ಈಸ್ ಮಾಡ್ಕೊಂಡು. ಭಾಳ ಹುಷಾರಿಂದ ಟೆನ್ಸ್ ಡಿಸೈಡ್ ಮಾಡ್ಕೋಬೇಕು ಫ್ರೆಂಡ್ಸ್. 7th ಕ್ವಶನ್. ಲಾಸ್ಟ್ ನೈಟ್ ಐ ಹ್ಯಾಡ್ ಎ ವೆರಿ ಸ್ಟ್ರೇಂಜ್ ಡ್ರೀಮ್. ಓಕೆ, ಪಾಸ್ಟ್ ಟೆನ್ಸ್ ಐತಿ. ಐ ಡ್ರೆಮ್ಟ್ ಆಫ್ ಗೋಯಿಂಗ್ ಟು ಎ ಗ್ರೇಟ್ ಪ್ಲೇಸ್. ವಿಚ್ ಬಂತ ಇನ್ನ ಹೇಳಿದ್ನಲ್ಲ, ಅವಾಗ ಏನ್ ಮಾಡ್ಕೋಬೇಕು, ಅದರ ಹಿಂದಿನ ವರ್ಡ್ ನೋಡ್ಬೇಕು. ಇದು ಸಿಂಗ್ಯುಲರ್ ಪ್ಲೂರಲ್. ಪ್ಲೇಸ್ ಸಿಂಗ್ಯುಲರ್ ಅದ, ಆದ್ದರಿಂದ ಪಾಸ್ಟ್ ಟೆನ್ಸ್, ಆದ್ದರಿಂದ ವಾಸ್. ಗಾರ್ಡ್ ಇದರದ ಪಾಸ್ಟ್ ಪಾರ್ಟಿಸಿಪಲ್, ಗಾರ್ಡೆಡ್. ಅಂಡರ್ಲೈನ್ ಮಾಡ್ರಿ, ಬ್ರಾಕೆಟ್ ಕೊಟ್ಟದ್ದು ಬಿಟ್ಟು ಬಿಡ್ರಿ. ಬೈ ಇಂಜಿನ್ಸ್. ದ ವೇ ಟು ರಿಟರ್ನ್ ಫ್ರಮ್ ದೇರ್. ನಿಮಗ ಕಾಣ್ಲಾರದ್ದು, ಕಾಣುವಂತ ಇಲ್ಲೇ ಐತಿ ನೋಡ್ರಿ, ಸೀನ್ ಅಂತ, ನಾಟ್ ಸೀನ್ ಅಂತ ಐತಿ.
ನಿಮಗೆ ಕಾಣಲಾರ್ದು ದ ವೇ ದಾರಿ ಸಿಂಗ್ಯುಲರ್ ಆಗ್ತದೆ. ಇದಕ್ಕೆ ತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇಲ್ಲಿ ಬರಬೇಕು. ದೇರ್ ನೋಡಬಾರ್ದು, ರಿಟರ್ನ್ ನೋಡಬಾರ್ದು, ಫ್ರಾಮ್ ಬೇಕಾಗಿಲ್ಲ. ದ ವೇ ಟು ರಿಟರ್ನ್ ಫ್ರಮ್ ದೇರ್, ದ ವೇ ಸಿಂಗ್ಯುಲರ್ ಆಯ್ತು. ಆದ್ದರಿಂದ ವಾಸ್ ಮಾಡ್ರಿ. ನಾಟ್ ಐತು ಇಲ್ಲೇ ನಾಟ್ ಹಾಕ್ರೆ ವಾಸ್ ನಾಟ್. ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ರಿ ಸೀನ್. ಫಿನಿಶ್. ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ನಡ್ಬರ್ಕ ಪಾಸ್ಟ್ ಪಾರ್ಟಿಸಿಪಲ್. ನೆಕ್ಸ್ಟ್ ಲಕ್ಕಿಲಿ ಐ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಆಗ್ತದೆ. ಪರ್ಸನ್ ನೋಡ್ಬೇಕು ಅಷ್ಟೇ ಅಲ್ಲ. ಇಲ್ಲಿ ಈಗ ಯು ಅನ್ನೋದು ಸಿಂಗ್ಯುಲರ್ ಆಗ್ತದೆ, ಆದರೂ ಸಹಿತ ವರ್ಬ್ ಬರ್ತೈತೆ. ಅದಕ್ಕೆ ಪ್ರನೌನ್ ಇದ್ರೆ ಅದು ಯಾವ ಪರ್ಸನ್ ಅದು ನೋಡ್ಬೇಕಾಗ್ತದೆ. ಐ ವಾಸ್ ಕರೆಕ್ಟ್ ಆಗ್ತದ, ಐ ವರ್ ಕರೆಕ್ಟ್ ಆಗ ಇಂಗ್ಲಿಷ್ ಐ ವಾಸ್. ಆದ್ದರಿಂದ ವಾಸ್ ಇಲ್ಲಿ ಕೆಳ ಬರೀತೇನೆ ಸ್ಪೇಸ್ ಇಲ್ಲ. ಐ ವಾಸ್. ಬ್ರಿಂಗ್ ದ ಪಾಸ್ಟ್ ಪಾರ್ಟಿಸಿಪಲ್ ಬ್ರಾಡ್. ಐ ವಾಸ್ ಬ್ರಾಡ್. ಈ ತರ ಮಾಡಿ ಪಾಸ್ಟ್ ಪಾರ್ಟಿಸಿಪಲ್ ಹೆಂಗ್ ಮಾಡಿ. ಐ ವಾಸ್ ಬ್ರಾಡ್ ಬ್ಯಾಕ್ ಬೈ ಎ ಫೇರಿ. ಫಿನಿಶ್ಡ್. ನೆಕ್ಸ್ಟ್ ಬರ್ ಮಿಕೇಶ್ ಜಪಾನ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐಲೆಸ್ ಅನ್ನೋದು ರೈಟರ್ ಜಾರ್ಜ್ ಮಿಕೇಶ್ ವಿಸಿಟೆಡ್ ಪಾಸ್ಟ್ ಟೆನ್ಸ್. ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ಪಾಸ್ಟ್ ಟೆನ್ಸ್ ಗೊತ್ತಾಗ್ತದೆ ಅಂತ ತಿಳ್ಕೊಬೇಡ್ರಿ. ಒಂದೊಂದು ಸಾರಿ ಸ್ಟಾರ್ಟಿಂಗ್ ಲೈನ್ದೊಳಗನ ಬ್ಲ್ಯಾಂಕ್ ಇಟ್ಟು ನೆಕ್ಸ್ಟ್ ಲೈನ್ದೊಳಗೆ ತೋರಿಸ್ತಿರ್ತಾರ. ಆದ್ದರಿಂದ ಇವೆಲ್ಲ ಹಿಂಗತ್ತೆ ಒಮ್ಮೆ ನೆಕ್ಸ್ಟ್ ಲೈನ್ದಾಗ ಬರ್ತಿರ್ತದೆ. ಹುಷಾರಿಂದ ನೋಡ್ಕೋರಿ. ಸ್ಟಾರ್ಟಿಂಗ್ ಲೈನ್ದಾಗ ಇತ್ತು ವೆಲ್ ಆ್ಯಂಡ್ ಗುಡ್, ಸ್ಟಾರ್ಟಿಂಗ್ ಲೈನ್ದಾಗ ಬ್ಲ್ಯಾಂಕ್ ಇತ್ತು ಅಂತಂದ್ರೆ ಮುಂದಿನ ಲೈನ್ಗಳು ಓದ್ಕೊಂತ ಹೋಗ್ರಿ. ಮತ್ತು ಇದು ಏನದಲ್ಲ ಜಾರ್ಜ್ ಮಿಕೇಶ್ ಅವರು ಈಗಾಗಲೇ ಬರೆದದ್ದೈತಿ, ಪಾಸ್ಟ್ ಆಗ್ತೈತಿ ಅಂತದನ್ನು ತಿಳ್ಕೊಬೇಕು ಸ್ವಲ್ಪ. ಜಾರ್ಜ್ ಮಿಕೇಶ್ ವಿಸಿಟೆಡ್ ಎ ಜಪನೀಸ್ ಹೌಸ್. ಹಿ ಸಿಂಗ್ಯುಲರ್ ವಾಸ್ ಬರ್ತೈತಿ. ಹಿ ವಾಸ್. ಆಫರ್ past participle offered. He was offered. Yes. A bowl of soup. While eating soup, it ಆದ್ಮೇಲೆ it was singular ಅಲ್ಲ. It was expected. Yes. ಕ್ಯಾನ್ಸಲ್ ಮಾಡ್ರಿ, ತಗೋಬೇಡ್ರಿ. ಇದು ಬಿಟ್ಟುಬಿಡ್ರಿ, ಮುಂದೊಂದು ಏನು ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಈ ನೋ ದ್ಯಾಟ್ ಇಫ್ ಯುರೋಪಿಯನ್ ಇದನ್ನೂ ಏನು ನೋಡೋದು ಅವಶ್ಯಕತೆ ಇಲ್ಲ. ಸಬ್ಜೆಕ್ಟ್ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಏನು ತುಂಬಬೇಕು ಅಂದ್ರೆ ವಾಸ್ ತುಂಬಬೇಕು ಹೊಸ ಸಬ್ಜೆಕ್ಟ್. ಇಲ್ಲಿ ದೇ ಅಂತ ಇದು ಇಂಪಾರ್ಟೆಂಟ್. ಇದನ್ನು ನೋಡ್ಕೊ. ದೇ ಅಂದ್ರೆ ಪ್ಲೂರಲ್ ಅಂತ. ಇದಕ್ಕೆ ನಮ್ಗೇನು ಸಂಬಂಧಪಡ್ತದೆ ಮಾಡುವಾಗ ಇದು ಇಂಪಾರ್ಟೆಂಟ್. ದೇ ಅಂತ ಐತಿ. ದೇನ ಹಿಂಗತೆ ಥಿಂಕ್ ಮಾಡ್ಬೇಕು ನಿಮ್ಗೆ. ದೇ ಐತಲ್ಲ, ದೇ ಪ್ಲೂರಲ್ ಆಗ್ತದ. ಆದ್ದರಿಂದ ದೇ ವರ್ ಮಾಡ್ರಿ. ಕನ್ಸಿಡರ್ ಅಂತದ, ಇದ್ರ ಪಾಸ್ಟ್ ಪಾರ್ಟಿಸಿಪಲ್ ಕನ್ಸಿಡರ್ಡ್ ಮಾಡ್ರಿ. ವರ್ ಕನ್ಸಿಡರ್ಡ್ ಇದು ಬಿಟ್ಟು ಬಿಡ್ರಿ. ನೆಕ್ಸ್ಟ್ ತಗೋರಿ 9th ಕ್ವಶನ್. ಮಾರ್ಕಸ್ ಇದು ದ ವೋಟರ್ ಲೆಸನ್ ಚೆನ್ನವಾಸ್ಪಿ ಅವ್ರ ಲೆಸನ್ ದಿಂದ ವಾಸ್ ಅಂತ ಐತ್ ನೋಡಿ ಪಾಸ್ಟ್. ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್ ಪಾಸ್ಟ್ ಮಾಡಿಬಿಡ್ರಿ. ಅದಲ್ಲೂ ಎ ಅಂತ ಐತೆ ಸಿಂಗ್ಯುಲರ್ ಆಗ್ತೈತಿ. ಎ ಹೈ ಲೈಫ್ ಬ್ಯಾಂಡ್ ಫ್ರಾಮ್ ಉಮರು ನೋಡ್ಬೇಡ್ರಿ. ಅವ್ರ ಬಾಡಿಗೆ ತಂದದ್ದು ಉಮರುನಲ್ಲ, ಎ ಹೈ ಲೈಫ್ ಬ್ಯಾಂಡ್ ಅವ್ರ ತಂದದ್ದು. ಇದು ಇಂಪಾರ್ಟೆಂಟ್. ಸಿಂಗ್ಯುಲರ್ ಆಗ್ತೈತಿ. ಆದ್ದರಿಂದ ವರ್ಡ್ಸ್ ಹಾಕ್ರಿ. ಹೈಯರ್ ಬಾಡಿಗೆ ತಗೊಂಬಾರ್ದು. ಇದರದ ಪಾಸ್ಟ್ ಪಾರ್ಟಿಸಿಪಲ್ ಹೈಯರ್ಡ್. ಸ್ಪೇಸ್ ಉಳಿಲಿಲ್ಲ, ಸ್ಪೇಸ್ ಬಿಟ್ಕೋಬೇಕು ನೀವು. ಇದನ್ನ ಬಿಟ್ಟು ಬಿಡ್ರಿ. ಬೈ ಹಿಮ್ ಅಂಡ್ ಇಟ್ ಅಂತ ಇತ್ತು. ಇದು ಸಬ್ಜೆಕ್ಟ್. ಇದು ಇಂಪಾರ್ಟೆಂಟ್. ಸಿಂಗ್ಯುಲರ್ ಆಗ್ತದೆ. ಆದ್ದರಿಂದ ಇಟ್ ವಾಸ್ ಮಾಡ್ರಿ. ಸ್ಟೇಷನ್ ಅಂದ್ರೆ ಸ್ಥಾಪನೆ ಮಾಡಿದ್ರಿ. ತಂದಲ್ಲಿದೆ
ಇಲೆಕ್ಷನ್ ಪ್ರಾಪರ್ ಡಿಸ್ಟೆನ್ಸ್ ಸ್ಥಾಪನೆ ಮಾಡ್ತಾರಲ್ಲ, ಡ್ಯಾನ್ಸ್ ಗಿನ್ಸ್ ಮಾಡ್ತಿರ್ತಾರೆ. ಅದೇನೋ ಅಂತಾರಲ್ಲ, ಕಂಗ್ರಾಸ್ ಅಂತ ಹೇಳೋಕ್ಕಾರ. ಸ್ಟೇಷನ್ಡ್ ಹೆಂಗತೆ, ಸ್ಟೇಷನ್ ಇದು ವರ್ಬ್ ಆಗೈತ್ರಿ, ಆಕ್ಚುಯಲ್ ನೌನ್ ಅದು. ಇದನ್ನೇನು ಮಾಡ್ಕೋಬೇಕು ನಾವು, ಸ್ಟೇಷನ್ ಮಾಡ್ಕೊ, ವಾಸ್ ಸ್ಟೇಷನ್ ಅಂಡರ್ಲೈನ್ ಮಾಡ್ರಿ, ಇದು ಬಿಟ್ಬಿಡ್ರಿ. ಅಟ್ ಎ ಡಿಸ್ಟೆನ್ಸ್ ಫ್ರಮ್ ದ ವೋಟಿಂಗ್ ಬೂತ್, ಮಾರ್ಕಸ್ ಸ್ಯಾಟ್ ಇನ್ ಹಿಸ್ ಕಾರ್ ವೈಲ್ ಲಾಸ್ಟ್ ಮಿನಿಟ್ ಅಡ್ವೈಸ್. ಇದು ಮಾರ್ಕಸ್ ಬರೋದಿಲ್ಲ, ಲಾಸ್ಟ್ ಮೀನ್ಸ್ ಅಡ್ವೈಸ್, ಇದು ಸಿಂಗ್ಯುಲರ್ ಐತಿ. ಇದನ್ನ ನೋಡಿ ಬರಬೇಕು ಹೊರಬ್. ಲಾಸ್ಟ್ ಮಿನಿಟ್ ಅಡ್ವೈಸ್ ಕಡೆಯದ್ದು, ಇಲೆಕ್ಷನ್ ಮಾರ್ನಿಂಗ್ ರೀ, ಲಾಸ್ಟ್ ಬರುತ್ತಲ್ಲ ಅದು. ಲಾಸ್ಟ್ ಮಿನಿಟ್ ಅಡ್ವೈಸ್ ವಾಸ್, ಅಡ್ವೈಸ್ ಅದ ಸಿಂಗ್ಯುಲರ್ ಅದರ. ವಾಸ್, ಗಿವ್, ಗೇವ್, ಗಿವನ್ ಪಾಸ್ಟ್ ಪಾರ್ಟಿಸಿಪಲ್. ಲಾಸ್ಟ್ ಮಿನಿಟ್ ಅಡ್ವೈಸ್ ವಾಸ್ ಗಿವನ್. ಅಂಡರ್ಲೈನ್ ಮಾಡ್ರಿ, ಇದು ಕ್ಯಾನ್ಸಲ್ ಮಾಡ್ರಿ. ಸ್ವಲ್ಪ ನೋಡ್ತೀನಿ ಎಷ್ಟದ, 15 ಅದಾವ, ಮಾಡಿಕೊಡ್ತೀನಿ ಅಂತ ಅನಿಸ್ತದ. ಸ್ವಲ್ಪ ಇವರು ಅವಸರ ಮಾಡ್ತೀನಿ, ಮತ್ತೊಂದು ಡ್ಯೂಟಿ ಕಾಲ. ಜೆಂಟ್ಸ್ ಸೈಕಲ್ಸ್ ಹ್ಯಾವ್ ಸರ್ಟನ್ ಅಡ್ವಾಂಟೇಜಸ್. ಬಿಟ್ಬಿಟ್ರೆ ನಿಮ್ಮ ಸಂಬಂಧ. ದೀಸ್ ಅಂತದ ಬಿಟ್ಬಿಟ್ರೆ ಒಂದು ಮಾತು ನಿಮ್ಗೆ ಹೇಳ್ಬೇಕಾಗಿತ್ತು ನಾನು, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಿಟ್ಬಿಡ ಅಂದ್ಬಿಟ್ಟಿಲ್ಲ, ಒಂದು ಸ್ವಲ್ಪ ತಪ್ಪಾಯ್ತೇನೋ ಅಂತ ಅನಿಸ್ತದೆ. ಯಾಕಂದ್ರೆ ಟೆನ್ಸ್ ನಿಮಗೆ ಸಿಗ್ತೈತಿಲ್ಲ, ಯಾವ ಅಂತ ಐತಿ. ಯಾವ ಟೆನ್ಸ್ ಮಾಡ್ತೀರಿ? ಹ್ಯಾವ್ ಪ್ರೆಸೆಂಟ್ ರೀ, ಹ್ಯಾಸ್ ಪ್ರೆಸೆಂಟ್ ರೀ. ಯಾಡಿದ್ದಿದ್ದರೆ ಪಾಸ್ಟ್. ಪ್ರೆಸೆಂಟ್ ಮಾಡಬೇಕು ಟೆನ್ಸ್ ಅನ್ನ ಅಂದ್ರೆ ಯಾಮೀಸಾರ್ ಬರ್ಬೇಕ್ರಿ, ವಾಸ್ವೇರ್ ಅಲ್ಲ. ಎಸ್, ಆದ್ದರಿಂದ ಚಲೋ ನೋಡಿದ್ ನಾನು. ಬಿಟ್ಟು ಬಿಡ್ಬೇಕು, ನಿಮ್ಗೇನು ಸಂಬಂಧ ಇಲ್ಲ ಅಂದ್ಬಿಟ್ಟೆ. ಟೆನ್ಸ್ ಇರೋದ ಇದ್ರಾಗ ಇಂಪಾರ್ಟೆಂಟ್. ಪ್ರೆಸೆಂಟ್ ಪಾಸ್ಟ್ ನಾವು ಮಾಡ್ಬೇಕಾಗ್ತದೆ ಮುಂದೆ, ಇಲ್ಲಿಂದ ಗೊತ್ತಾಗ್ತದೆ. ಜೆಂಟ್ಸ್ ಸೈಕಲ್ಸ್ ಹ್ಯಾವ್ ಅಂತ ಐತೆ ಪ್ರೆಸೆಂಟ್, ಆದ್ರಿಂದ ನೀವು ಯಾಮೀಸಾರ್ ಮಾಡಬೇಕು. ದೀಸ್ ಆರ್ ಪ್ಲೂರಲ್ ಐತಲ್ಲ, ದೀಸ್, ಆದ್ದರಿಂದ ದೀಸ್ ಆರ್. ಪ್ರೆಫರ್, ಪ್ರೆಫರ್ಡ್, ಡಬಲ್ ಆರ್ ಮಾಡ್ರಿ. ದೀಸ್ ಆರ್ ಪ್ರೆಫರ್ಡ್. ಎಸ್, ಬೈ ಸಮ್ ವಿಮೆನ್ ಆಸ್ ದೀಸ್ ಹ್ಯಾವ್ ಎನ್ ಅಡಿಷನಲ್. ಇದೇನು ನಾ ಬಿಟ್ಟು ಬಿಡ್ತೀನಿ. ನೆಕ್ಸ್ಟ್ ಎ ಚೈಲ್ಡ್ ಬರ್ತೀನಿ. ಕ್ಯಾನ್ ಐತ್ರಿ, ಆದ್ದರಿಂದ ಮಾಡಲ್ ತೊಗೊಂಡ್ಬಿಡ್ತೀನಿ ಕ್ಯಾನ್. ಇದಕ್ಕೊಂದು ಬಿ ಹಾಕ್ತೀನಿ, ನಾಟ್ ಇಲ್ಲ, ಕ್ಯಾನ್ ಬಿ. ಸೀಟ್ ಇದನ್ನು ಹೊರಬಾಗಿ ಯೂಸ್ ಮಾಡ್ಯಾರ, ಪಾಸ್ಟ್ ಪಾರ್ಟಿಸಿಪಲ್ ಸೀಟೆಡ್, ಕ್ಯಾನ್ ಬಿ ಸೀಟೆಡ್, ಇದನ್ನ ಬಿಟ್ಟು ಬಿಡ್ತೀನಿ. ಕಾರ್ಟಿಂಗ್ ಪ್ರಾವಿಷನ್ಸ್ ಜೀರಂಡ್ ಇದು. ಕಾರ್ಟಿಂಗ್, ಸಿಂಗಿಂಗ್, ರೀಡಿಂಗ್, ಸೈಕ್ಲಿಂಗ್ ಇದೇನಂತಲ್ಲ ಜೀರಂಡ್ ಇದು, ಅಂದ್ರೆ ಸಿಂಗ್ಯುಲರ್ ಇದು. ಸಿಂಗ್ಯುಲರ್ ಇತ್ತಂದ್ರೆ ಇದನ್ನು ಪ್ರಾವಿಷನ್ಸ್ ನೋಡ್ಬೇಡ್ರಿ. ಚಕ್ಕಡಿಯಲ್ಲಿ ತರಕಾರಿಗಳನ್ನ ಒಯ್ಯುವಿಕೆ, ಈ ಪ್ರಾವಿಷನ್ಸ್ ನೋಡ್ಬಾರ್ದ್ರಿ, ಒಯ್ಯುವಿಕೆ ನೋಡ್ಬೇಕ್ರಿ. ರೀಡಿಂಗ್ ಬುಕ್ಸ್ ಐತೆ ಅಂತ ಹೇಳಿರಿ. ರೀಡಿಂಗ್ ಬುಕ್ಸ್ ಅಂದ್ರೆ ಸಿಂಗ್ಯುಲರ್ ಆಗ್ತೈತ್ರಿ. ಬುಕ್ಸ್ ನೋಡಬಾರ್ದ್ರಿ. ರೀಡಿಂಗ್ ಬುಕ್ಸ್ ಈಸ್ ಡನ್ ಆಗ್ತೈತಿ. ಬುಕ್ಸ್ ನೋಡಿ ಆರ್ ಮಾಡಬಾರ್ದು. ಬುಕ್ಸ್ಗಳನ್ನ ಓದುವಿಕೆ, ಪ್ರಾವಿಷನ್ಗಳನ್ನ ಒಯ್ಯುವಿಕೆ ಇದನ್ನ ನೋಡ್ಬೇಕ್ರಿ. ಆದ್ದರಿಂದ ಪ್ರೆಸೆಂಟ್ ಮಾಡಕತ್ತೀವದಲ್ರಿ, ಪ್ರೆಸೆಂಟ್ ಈಸ್ ಮಾಡ್ರಿ. ಪಾಸ್ಟ್ ಪಾರ್ಟಿಸಿಪಲ್ ಡನ್ ಮಾಡ್ರಿ. ಹುಷಾರ, ಇದು ಬಿಟ್ಟು ಬಿಡ್ರಿ. ಇನ್ನೊಂದೆರಡು ಮುಗಿಸ್ಕೊಡ್ತೀನಿ ಬರ್ರಿ. ಮೊನಾಕೋ ಕರೆಕ್ಟ್ ಮಾಡಿಲ್ಲ, ಹಿಂದದ್ದು ಆಯ್ತು, 3 ಆದವಲ್ಲ, ಸರಿ. ಇದಕ್ಕೆ ಬರ್ರಿ, ಎಲ್ಲವಂತ ಬರ್ರಿ. ಮೊನಾಕೋ ವಾಸ್ ಪಾಸ್ಟ್ ಟೆನ್ಸ್ ಮಾಡ್ರಿ. ಪಾಸ್ಟ್ ಟೆನ್ಸ್ ವಾಸ್ ಐತಿ. ಎ ಮರ್ಡರ್ ಸಿಂಗ್ಯುಲರ್ ಅದ, ಅದಕ್ಕೆ ವಾಸ್ ಮಾಡ್ರಿ. ಎ ಮರ್ಡರ್ ವಾಸ್. ಕಮಿಟ್ ಪಾಸ್ಟ್ ಪಾರ್ಟಿಸಿಪಲ್ ಕಮಿಟೆಡ್.
180 ಡಬಲ್ ಮಾಡಬೇಕು ರೂಲ್ ಹೇಳಿನಲ್ಲಿ ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಟ್ ಕಿಂಗ್ಡಮ್ ದ ಕ್ರಿಮಿನಲ್ ಸಿಂಗ್ಯುಲರ್ ಐತಿ ಆದ್ದರಿಂದ ವಾಸ್ ಇಲ್ಸ್ ಬರ್ಕೋತೀನಿ ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ ಇದು ಶಿಕ್ಷೆ ಕೊಡುವಂತ ಹೊರಬಾಗ್ತದೆ ಇದರ ಪಾಸ್ಟ್ ಪಾರ್ಟಿಸಿಪಲ್ ಸೆಂಟೆನ್ಸ್ ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್ ಓಕೆ ಅಂಡರ್ಲೈನ್ ಮಾಡ್ರಿ ಬ್ರಾಕೆಟ್ ಹಂಗಿದ್ದನ್ನ ಬಿಟ್ಬಿಟ್ರಿ ಬರಿಬಾರ್ದು ಟೋಟಲ್ ಇದು ಬಿಟ್ಬಿಟ್ರಿ ಇದೇ ನಾವು ಓದ್ಲಿಕ್ಕೆ ಹೋಗುದಿಲ್ಲ ಬಟ್ ದ ಕಿಂಗ್ಡಮ್ ಹ್ಯಾಡ್ ನೋ ರಿಸೋರ್ಸಸ್ ಇದಂತೂ ಓದ್ಲಿಕ್ಕೆ ಇದು ಬ್ಲ್ಯಾಂಕ ಇಲ್ಲ ಇದನ್ನ ಓದ್ಕೊಂತ ಕೂಡ್ತೀರಿ ಸೊ ದ ಕ್ರಿಮಿನಲ್ ಇಲ್ಲಿ ಕ್ರಿಮಿನಲ್ ಐತಿ ಇಲ್ಲಿ ಕ್ರಿಮಿನಲ್ ಐತಿ ಸಿಂಗ್ಯುಲರ್ ಆದ್ದರಿಂದ ಇಲ್ಲಿ ಕೂಡ ವಾಸ್ ದ ಕ್ರಿಮಿನಲ್ ವಾಸ್ ಆಸ್ಕ್ಡ್ finished. Next, 12th. The cycling movement, cycling ಅಷ್ಟ ತಗೋಬೇಡ್ರಿ ಈಗ ಸೈಕ್ಲಿಂಗ್ ಮೂವ್ಮೆಂಟ್ ತಗೋಬೇಕು ಚಳವಳಿ ಸೈಕ್ಲಿಂಗ್ ಮೂವ್ಮೆಂಟ್ ಸಿಂಗ್ಯುಲರ್ ಐತೆ ಇನ್ವೈಟ್ ಮಾಡ್ತಿರೋ ಪಾಸ್ಟ್ ಮಾಡ್ತಿರೋ ಪ್ರೆಸೆಂಟ್ ಮಾಡ್ತಿರೋ ಗೊತ್ತಾಗ್ಲಿಲ್ಲ ನೋಡ್ರಿ ಇಲ್ಲಿ ಗೊತ್ತಾಗ್ಲಿಲ್ಲ ಇಲ್ಲಿ ಬರ್ರಿ ಮುಂದೆ ನೋಡೋಣ ಎಲ್ಲಿ ಟೆನ್ಸ್ ಗೊತ್ತಾಗೋದಿಲ್ಲ ಇದು ಅಂತ ಲೈನ ಕೊಟ್ಟಿಲ್ಲ ಇವರು ಇಲ್ಲ ಐತ್ ನೋಡ್ರಿ ನಾ ಫೂಲ್ ಆಗಿದ್ನಲ್ಲ ಇನ್ 1991 ಅಂತ ಐತಿ ಹೌದಲ್ರಿ ಎಸ್ ಪಾಸ್ಟ್ ಮಾಡು 1991 ರೀ ಪಾಸ್ಟ್ ಮಾಡು ದ ಸೈಕ್ಲಿಂಗ್ ಮೂವ್ಮೆಂಟ್ ಸಿಂಗ್ಯುಲರ್ ಆಯ್ತು ಪಾಸ್ಟ್ ಮಾಡಬೇಕು ವಾಸ್ ಮಾಡ್ತೀನಿ ಇನಿಸಿಯೇಟೆಡ್ ಮಾಡ್ತೀನಿ ಇನಿಸಿಯೇಟೆಡ್ ಮಾಡ್ತೀನಿ ಎಸ್ ಬಿಟ್ಬಿಡ್ತೀನಿ ಮುಂದಲ್ಲ ಅವರು ಮೆನಿ ರೂರಲ್ ವಿಮೆನ್ ಇನ್ನು ಪುದುಕೊಟ್ಟೆ ಇದನ್ನ ನೋಡ್ಬೇಡ್ರಿ ಕೆಲಸಕ್ಕೆ ಇರ್ತದೆ ನಿಮ್ದಲ್ಲಿ ತೊಂದರೆ ಆಗ್ತದೆ ನಿಮಗೆ ಇದು ಲ್ಯಾಂಗ್ವೇಜ್ ಟ್ರಿಕ್ ರೀ ಇದು ಪುದುಕೊಟ್ಟೆದೊಳಗ ಬಹಳ ಹೆಣ್ಮಕ್ಳು ಮೆನಿ ರೂರಲ್ ವಿಮೆನ್ ಇದನ್ನ ನೋಡ್ಬೇಕ್ರಿ ಎನ್ಕರೇಜ್ ಆದದ್ದು ಪುದುಕೊಟ್ಟೆ ಅಲ್ಲ ಪುದುಕೊಟ್ಟೆಯನ್ನ ಹೆಣ್ಣು ಮಕ್ಕಳು ಅಂದ್ರೆ ಹೊರಬಿದ್ದು ಸಂಬಂಧಪಡೋದು ವಿಮೆನ್ಗೆ ಸಂಬಂಧಪಡ್ತೈತಿ ಪುದುಕೊಟ್ಟೆಗಲ್ಲ ಆದ್ದರಿಂದ ಏನ್ ಮಾಡ್ತೀರಿ ನೀವು ಮೆನಿ ರೂರಲ್ ವಿಮೆನ್ ವಾರ್ ಅಂತ ಮಾಡ್ರಿ ವಾರ್ ಮೆನಿ ರೂರಲ್ ವಿಮೆನ್ ವಾರ್ ಸ್ವಲ್ಪ ಶೇಕ್ ಆಗ್ತದೆ ಚೂರಲ್ಲಿ many rural women were encouraged. ಇದು ಸ್ವಲ್ಪ ಏನೋ ಆಗಲಿದೆ ಸಾರಿ ನಾನು ಅಷ್ಟೊಂದಿಲ್ಲ ಆಮೇಲೆ ಸರಿಪಡಿಸ್ಕೋತೇನೆ ಮೆನಿ ರೂರಲ್ ವಿಮೆನ್ ವರ್ ಎನ್ಕರೇಜ್ಡ್ ಬೈ ಅರಿಯೋಲಿ ಅಯ್ಯಕ್ಕಂ ಟು ಲರ್ನ್ ಸೈಕ್ಲಿಂಗ್ ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಸಿಂಗ್ಯುಲರ್ ಅದರಿ ಅದಕ್ಕೆ ವಾಸ್ right past tense written. The famous cycling song was written to encourage them. ಮುಗಿತಲ್ಲ ಪ್ಯಾಸ್ ಇದು ಬಿಟ್ರಿ ಅಂಡರ್ಲೈನ್ ಮಾಡ್ರಿ ಇದನ್ನ ಅಂಡರ್ಲೈನ್ ಮಾಡ್ರಿ ಇದನ್ನ ಬಿಟ್ರಿ ಸರಿನಾ ಇದನ್ನ ಅಂಡರ್ಲೈನ್ ಮಾಡ್ರಿ ಇದನ್ನ ಬಿಟ್ರಿ ಲಾಸ್ಟ್ ಬರ್ರಿ ಬೋರೆಸ್ ಅಬ್ಸರ್ವ್ಸ್ ಪ್ರೆಸೆಂಟ್ ಟೆನ್ಸ್ ಆಯ್ತು ಅಬ್ಸರ್ವ್ಸ್ ಪ್ರೆಸೆಂಟ್ ದಟ್ ಆಲ್ ಥಿಂಗ್ಸ್ ಪ್ಲೂರಲ್ ಐತಿ ಇದೊಂದು ಸ್ವಲ್ಪ ಸ್ಪೆಷಲ್ ಮಾಡ್ಯಾರ್ರಿ ಇವರು ಸ್ವಲ್ಪ ಸ್ಪೆಷಲ್ ಅದ ನೋಡ್ರಿ ಫ್ರೆಂಡ್ ಹುಷಾರು ಯಾವುದು ತುಂಬುದು ಹೇಳ್ಯಾರ ಯಾವುದು ಫಾರ್ಮ್ ನಿಮಗೆ ಎರಡು ಬರ್ತಾವ್ರಿ ನಾ ಆಗಲೇ ಹೇಳಿಲ್ಲ ನಿಮಗೆ ಇದು ಬರುವುದಿಲ್ಲ ಸಾಮಾನ್ಯವಾಗಿ ಇವ್ರು ಕೊಟ್ಬಿಟ್ರ ಯಾವುದು ಫಾರ್ಮ್ ಎರಡು ಬರ್ತಾವ್ರಿ ಯಾವರ ಬರ್ಬೋದು ಯಾವ್ದಾರ ಬರ್ಬೋದು ಪ್ರೆಸೆಂಟ್ ಇದ್ರೆ ಪಾಸ್ಟ್ ಇದ್ರೆ ಹ್ಯಾಡ್ ಬರ್ತೈತ್ರಿ ಯಾವ ಕೊಟ್ಟ 3 ಫಾರ್ಮ್ ಅದಾವ್ರಿ ಬ್ರಾಕೆಟ್ನಾಗ ಯಾವ ಕೊಟ್ರ ಅಂದ್ರೆ ಇಲ್ಲೇ
ನೀನು ಯಾವ ತುಂಬೋದು, ಒಂದು ಯಾವ ಬರುತ್ತೈತಿ, ಒಮ್ಮೊಮ್ಮೆ ಹ್ಯಾಸ್ ತುಂಬೋದ್ರಿ, ಒಮ್ಮೊಮ್ಮೆ ಹ್ಯಾಡ್ ತುಂಬಬೇಕಾಗ್ತದೆ. ಇಲ್ಲೇ ಹುಷಾರು ಏನ್ ಮಾಡ್ಕೋಬೇಕು, ಯಾವ ಹ್ಯಾಸು ತುಂಬ್ಕೋರಿ, ಎಸ್ ಮಾಡಿ ಒಂದು ಬೀನ್ ಹಾಕೋಬೇಕಿಂತಲ್ಲೇ. ಬೀನ್ ಇದು ಯಾವಾಗ ಹ್ಯಾಸ್ ಯಾವಾಗ ಅಂದ್ರೆ ಇದು ಸಿಂಗ್ಯುಲರ್ ಇದ್ರೆ ಹ್ಯಾಸ್, ಪ್ಲೂರಲ್ ಇದ್ರೆ ಹ್ಯಾವ್, ಪಾಸ್ಟ್ ಇದ್ರೆ ಹ್ಯಾಡ್ ಒಂದೇ. ಇದು ಪ್ರೆಸೆಂಟ್ ಐತಿ, ಥಿಂಗ್ಸ್ ಪ್ಲೂರಲ್ ಐತಿ, ಆದ್ರಿಂದ ಹ್ಯಾವ್ ಮಾಡ್ರಿ. ಪ್ಲಸ್ ಇದಕ್ಕೊಂದು ಬೀನ್ ಹಾಕ್ಬೇಕ್ರಿ ಪ್ಯಾಸಿವ್ ವಾಯ್ಸ್ ನೋಡ್ರಿ. ಹೌದು, ಯಾವ ಹ್ಯಾಸ್ ಬಂದ್ರೆ ಎರಡು ತುಂಬಬೇಕು, ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಹ್ಯಾಡ್ ಬೀನ್. ಪ್ರೆಸೆಂಟ್ ಇತ್ತಂದ್ರ ಪ್ಲೂರಲ್ ಇದ್ರೆ ಹ್ಯಾವ್ ಬೀನ್, ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಬೀನ್, ಪಾಸ್ಟ್ ಇದ್ರೆ ಹ್ಯಾಡ್ ಬೀನ್. ಎರಡು ಹೆಲ್ಪಿಂಗ್ ವರ್ಕ್ ಬರ್ತಾವ ಇಲ್ಲಿ. ಹೇಳಕ್ ಸ್ವಲ್ಪ ಟೈಮ್ ಕಡಿಮೆ ಅಂತ ನನಗೆ. ಎಸ್, ಇನ್ನೊಂದು ಸಲ ಮತ್ತೆ ಯಾವಾಗಾರ ಹೇಳ್ತೇನೆ. ಪಾಸ್ಟ್ ಪಾರ್ಟಿಸಿಪಲ್ ಗಿವನ್ ಇದು ನಾನು ನೋಡಿಲ್ಲ ಆಗಲೇ, ಇನ್ನೊಂದು ಸ್ವಲ್ಪ ಟೈಮ್ ಉಳಿಸ್ಕೊಂಡಿಲ್ಲ, ಎಷ್ಟು ಟೈಮ್ ಕಳ್ತಿದ್ದೆ. ಇವ್ರು ಬೆಳೆ ಭಾಳ ಆಗ್ಲಿಕ್ಕತ್ರಿ, ಸೌಂಡ್ ಸ್ಟಾರ್ಟ್ ಆಗ್ತತ್ತಲ್ಲ ಇನ್ನು, ಹಾಗಾಗಿ ಸ್ವಲ್ಪ ಮುಗಿಸ್ಬಿಡ್ತೀನಿ. ಆಲ್ ದಟ್ ಹ್ಯಾಪನ್ಸ್ ಟು ಅಸ್, ಆಲ್ ದಟ್ ಹ್ಯಾಪನ್ಸ್, ಆಲ್ ಅಂದ್ರೆ ಸಿಂಗ್ಯುಲರೇ ನಂಬರ್ ಇದು. ಯಾಕಂದ್ರೆ ದಟ್ ಹ್ಯಾಪನ್ಸ್ ಅಂತ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೆ ಎಸ್ ಬರ್ತದೆ, ಆದ್ರಿಂದ ಇದು ಸಿಂಗ್ಯುಲರ್ ಅಂತ ತಿಳ್ಬೇಕ್ರಿ. ಆಲ್ ಸ್ಟೂಡೆಂಟ್ಸ್ ಅಂದ್ರೆ ಪ್ಲೂರಲ್ ಆಗ್ತದೆ, ಆಲ್ ವಾಟರ್ ಅಂದ್ರೆ ಸಿಂಗ್ಯುಲರ್ ಆಗ್ತದೆ. ಅದರಿಂದ ಆಲ್ ದಟ್ ಹ್ಯಾಪನ್ಸ್, ಹ್ಯಾಪನ್ಸ್ ಬಂದತ್ತೆ ಅಂದ್ರೆ ಇದು ಸಿಂಗ್ಯುಲರ್ ಇದ್ರೆ ಹ್ಯಾಪನ್ಸ್ ಬರ್ತದೆ, ಅದರಿಂದ ಇದು ಸಿಂಗ್ಯುಲರ್ ಅಂತ ಮಾಡ್ರಿ. ಆ ಸಿಂಗ್ಯುಲರ್ ಅಂತ ಮಾಡಿದ್ರೆ ಇಲ್ಲಿ ಮಸ್ಟ್ ಸಿಂಗ್ಯುಲರ್ ಮಸ್ಟ್ ಪ್ರಶ್ನೆ ಬಂದು ತಗೋರಿ, ಮಸ್ಟ್ ಇದ್ದಾಗ ಮಸ್ಟ್ ಹಾಕ್ರಿ, ಮಸ್ಟ್ ಹಾಕಿ ಅದಕ್ಕೊಂದು ಬಿ ಸೇರಿಸ್ಬೇಕಲ್ಲ, ಬಿ ಹಾಕ್ರಿ. ಪಾಸ್ಟ್ ಪಾರ್ಟಿಸಿಪಲ್ ಸೇನ್ ಹಾಕ್ರಿ. ಎಸ್, ಮಸ್ಟ್ ಬಿ ಸೇನ್. ಸ್ವಲ್ಪ ಅವಸರ ಆಯ್ತು. ದಿಸ್ ಮಟೀರಿಯಲ್ ಸಿಂಗ್ಯುಲರ್ ಅದ, ಆದ್ದರಿಂದ ಇದು ಯಾವಿಲ್ಲ ಅಂದ್ರೆ ನಾವು ಈಸ್ ಮಾಡ್ತೀವಿ. ಇಷ್ಟೋ ತನಕ ಮೊದಲು ಮಾಡಿದ್ದೇವಲ್ಲ ಆ ಥರ. ದಿಸ್ ಮಟೀರಿಯಲ್ ಈಸ್ ಟ್ರಾನ್ಸ್ಮ್ಯೂಟೆಡ್. ನೆಕ್ಸ್ಟ್ ಚೂರು ಅವಸರ ಇದ್ದಾರೆ. ಬೋರಿಸಿಸ್ ಫಸ್ಟ್ ಲಿಟರೇಟಿಂಗ್ ವಾಸ್ ಪಾಸ್ಟ್ ಟೆನ್ಸ್ ಐತಿ, ಅದರಿಂದ ಪಾಸ್ಟ್ ಮಾಡ್ರಿ ಪ್ಯಾರಾಗ್ರಾಫ್. ಇಟ್ ಅದ, ಇಟ್ ವಾಸ್ ಮಾಡ್ರಿ. ಫೈಂಡ್ ದ ಪಾಸ್ಟ್ ಪಾರ್ಟಿಸಿಪಲ್ ಫೌಂಡ್ ಮಾಡ್ರಿ. ಇಟ್ ವಾಸ್ ಫೌಂಡ್ ಅಂಡರ್ಲೈನ್ ಮಾಡ್ರಿ. ಇಟ್ ವಾಸ್ ಅನ್ ಇಂಗ್ಲಿಷ್ ಬುಕ್, ಇಲ್ಲ, ಇಟ್ ವಾಸ್ ಅನ್ ಇಂಗ್ಲಿಷ್ ಬುಕ್, ಇಂಗ್ಲಿಷ್ ವರ್ಷನ್ ಆಫ್ ದ ಬುಕ್. ದ್ಯಾಟ್ ಅಂತದ, ದ್ಯಾಟ್ ಇದ್ದಾಗ ಹಿಂದಿಲ್ ನೋಡ್ರಿ ಬುಕ್ ಐತಿ, ಅದರಿಂದ ಸಿಂಗ್ಯುಲರ್ ಮಾಡ್ರಿ. ಹೌದಲ್ಲ. ಟ್ರಾನ್ಸ್ಲೇಟ್ ಪಾಸ್ಟ್ ಪಾರ್ಟಿಸಿಪಲ್, ಟ್ರಾನ್ಸ್ಲೇಟೆಡ್, ವಾಸ್ ಟ್ರಾನ್ಸ್ಲೇಟೆಡ್, ಇದನ್ನ ಬಿಡ್ರಿ. ಹಿ ಅಂತದ ಸಿಂಗ್ಯುಲರ್ ಆಗ್ತೈತಿ, ವಾಸ್ ಮಾಡ್ರಿ, ಹಿ ವಾಸ್. ಎಜುಕೇಟ್ ಪಾಸ್ಟ್ ಪಾರ್ಟಿಸಿಪಲ್, ಎಜುಕೇಟೆಡ್, ಹಿ ವಾಸ್ ಎಜುಕೇಟೆಡ್, ಇದನ್ನ ಬಿಡ್ರಿ. ಸ್ವಲ್ಪ ಅವಸರ ಆಯ್ತು ಫ್ರೆಂಡ್ರಿ. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋಗಳು ಇನ್ನು ಚೆನ್ನಾಗಿ ಮಾಡ್ತೇನೆ. ಚಿಪ್ಪೋ ಮೂಮೆಂಟ್ ಟುಕ್ ಪ್ಲೇಸ್ ಅಂತದ, ಪಾಸ್ಟ್ ಟೆನ್ಸ್ ಮಾಡಂತ ಅರ್ಥ. ಇಟ್ ಅಂತದ, ವಾಸ್ ಬರ್ತೈತ್ರಿ. ಸಪೋರ್ಟ್ ಪಾಸ್ಟ್ ಪಾರ್ಟಿಸಿಪಲ್, ಸಪೋರ್ಟೆಡ್. ಇದು ಬಿಡ್ರಿ. ಪೀಸೆಂಟ್ ವಿಮೆನ್. ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಸಿಂಗ್ಯುಲರ್ ಆಗ್ತೈತಿ, ಆದ್ದರಿಂದ ವಾಸ್ ಮಾಡ್ರಿ. ಅಪೋಸ್ ಪಾಸ್ಟ್ ಪಾರ್ಟಿಸಿಪಲ್, ಅಪೋಸ್ಡ್ ಮಾಡ್ರಿ, ಇದು ಕೈ ಬಿಡ್ರಿ. ಮೇನಿ ಸಾಂಗ್ಸ್ ಪ್ಲೂರಲ್ ಆಗ್ತೈತಿ, ಓವರ್ ಮಾಡ್ರಿ. ಕಾಂಪೋಸ್ ಪಾಸ್ಟ್ ಪಾರ್ಟಿಸಿಪಲ್, ಕಾಂಪೋಸ್ಟ್ ಮಾಡ್ರಿ, ಅಂಡರ್ಲೈನ್ ಮಾಡ್ರಿ, ಇದು ಕೈ ಬಿಡ್ರಿ. ಥ್ಯಾಂಕ್ ಯು ಫ್ರೆಂಡ್.